ನಾವು ನಕ್ಕೆ ಬಿಟ್ಟಿದ್ರೆ ಇವತ್ತು ಡಾಕ್ಟ್ರಿಗೆ ತೋರಿಸೋದು ಕಡಿಮೆ ಆಗಿರ್ತಿತ್ತು. ನಗ್ತಾ ಇರಬೇಕು ಯಾವಾಗಲೂ, ಸ್ಮೈಲ್ ಎವರ್ ಸ್ಮೈಲಿಂಗ್ ಆಗಿರಬೇಕು. ಅದು ಒಂದು ದಿವ್ಯ ಔಷಧ. ಈ ಸುಭಾಷಿತದಲ್ಲೂ ಕೂಡ ನಾನು ಹೇಳ್ತೀನಿ ಆ ನಗುವಿನ ಮಹತ್ವ ಏನು ಅಂಥೇಳಿ. ಈಗ ನಾನು ಮೊನ್ನೆ ಒಂದು ಕಾರ್ಯಕ್ರಮ ಅನಿಕೇತನದಲ್ಲಿ ಮಾಡಿದ್ವಿ. ಆ ಕಾರ್ಯಕ್ರಮದ ಹೆಸರು ಏನಂದರೆ ಟೈಟಲು ನಗೋಣ ನಗಿಸೋಣ ಅಂತ. ನಗೋಣ ನಗಿಸೋಣ, ಬನ್ನಿ ನಗೋಣ ನಗಿಸೋಣ ಅಂತ ಕಾರ್ಯಕ್ರಮ ಮಾಡಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಎಲ್ಲರೂ ಇದೇನು ವಿಶೇಷವಾಗಿ ಅತಿಥಿಗಳನ್ನು ಕರೆಸ್ಬೇಕಾಗಿಲ್ಲ, ಆಹ್ವಾನಿತರು ಬಂದು ನಮ್ಮನ್ನು ನಗಿಸ್ಬೇಕು ಅಂತಿಲ್ಲ, ನಮಗೆ ನಾವೇ ನಕ್ಕೋಬೋದು, ಸಾಧ್ಯ ಇದೆ. ಸೊ ಈ ಸಾಧ್ಯತೆಗಳನ್ನು, ಅದರಲ್ಲಿ ಒಂದು ತಮಾಷೆ ನಾನು ಹೇಳಿದೆ ನಮ್ಮೂರಿಂದು, ಅದನ್ನು ನಿಮ್ಮ ಜೊತೆಗೂ ಕೂಡ ಹಂಚ್ಕೊಳ್ತೀನಿ. ಮತ್ತೋಡು ನಿಮಗೆ ಗೊತ್ತು, ನಮ್ಮೂರ ಅರೆಹಳ್ಳಿ, ಅದು ಲಾಸ್ಟ್ ವಿಲೇಜ್. ಅದಕ್ಕಿಂತ ಮುಂದಕ್ಕೆ ಹೋದರೆ ವಾಣಿವಿಲಾಸ ಸಾಗರದ ನೀರಿದೆ. ಪಕ್ಕದ ಊರು ಮತ್ತೋಡು. ಅವರೂ ನಮ್ಮೂರು ತೊರೆದಿಣ್ಣೆ ಸಾగు ಮಾಡ್ತಾಯಿದ್ರು. ನಮ್ಮೂರಿನವರು ತೊರೆದಿಣ್ಣೆ, ಅದೇ ಫಲವತ್ತಾದ ಜಮೀನದು. ಜಗಳ ಆಗ್ಬಿಡ್ತು ಏನೋ ಮಾಡಿ. ಜಗಳ ಆದಾಗ ಏನು ಮಾಡಿದ್ರು, ನಮ್ಮೂರಿನಲ್ಲಿ ನಮ್ಮ ತಂದೆಯೇ ಮುಂಚೂಣಿನಲ್ಲಿದ್ದರು. ವಕೀಲರು ನೇಮಕ ಮಾಡೋದು, ರಾಜಕೀಯದವ್ರ ಹತ್ರ ಮಾತಾಡೋದು, ಅಧಿಕಾರಿಗಳ ಹತ್ರ ಮಾತಾಡೋದು, ಈ ಕೆಲಸ ನಮ್ಮ ತಂದೆ. ಇನ್ನೊಬ್ಬರು ಹಿರಿಯರು, ಅವರು ಈಗಲೂ ಕೂಡ ಜೀವಂತವಾಗಿದ್ದಾರೆ, ಮೂಡ್ಲಿಗಿದೆಯಪ್ಪ ಅಂತ. ಇವರೇ ಮುಂಚೂಣಿನಲ್ಲಿ ಎಲ್ಲ ಕೇಳೋದು ಹೇಳೋದು ಮಾಡೋ ಅಂಥ ಇದು. ಆದರೆ ಇವಾಗ ಏನು ಮಾಡಿದ್ರು, ಇವರಿಬ್ಬರಿಗೆ ಬಂಧಿಸ್ತಾರೆ ಅಂಥೇಳಿ ಇವರು ನಾವು ಮತ್ತೋಡ್ನವ್ರಿಗಿಂತ ಬೇಗ ರಿಸರ್ವ್ ಪೊಲೀಸ್ ತರಿಸ್ಬಿಡ್ತೀವಿ, ಎಲ್ಲ ಇಡಿಸ್ಬಿಡ್ತೀವಿ ಅಂತ ಇವರು ಹೋದವ್ರು ಬರಲೇ ಇಲ್ಲ. 15 ದಿನ ಆಯಿತು, ತಿಂಗಳಾಯಿತು, ಏನಾದರೂ ಬರಲೇ ಇಲ್ಲ ಊರಿಗೆ. ಆಮೇಲೆ ನಮಗೆ ಗೊತ್ತಾಯಿತು, ಚಿತ್ರದುರ್ಗದಲ್ಲಿ DM ರುದ್ರಯ್ಯವರ ಕಚೇರಿನಲ್ಲಿ ವಕೀಲರವರು, ಫೇಮಸ್ ವಕೀಲರು, ಅವ್ರ ಕಚೇರಿನಲ್ಲಿ ಇದ್ದಾರೆ, ಅಲ್ಲಿ ಹೋಗಿದ್ದಾರೆ. ಊರಿಗೆ ಹೋದ್ರೆ ಹಿಡ್ಕೊಂತಾರೆ ಅಂತ ವಾಪಸ್ ಬಂದಿಲ್ಲ. ನಮ್ಮತ್ತೆ ಹಿಂಗೆ ಎಲ್ಲ ಗಂಡು ಮಕ್ಕಳುಗಳೆಲ್ಲ ಹಿಡ್ಕೊಂಡು ಹೋಗ್ಬಿಟ್ಟಿದ್ರು, ಲಾರಿನಲ್ಲಿ ತುಂಬ್ಕೊಂಡು. ಯಾವ್ಯಾವ ಥರ ತುಂಬ್ಕೊಂಡು ಹೋಗೋಕ್ಕಾಗುತ್ತೋ ಪೊಲೀಸರು ತುಂಬ್ಕೊಂಡು ಹೋಗ್ಬಿಟ್ಟಿದ್ರು. ಮನೆಗೊಬ್ಬರು ಗಂಡಸರು ಹೋಗ್ಬಿಟ್ರು, ಸಾರು ಹಾಕ್ಬಿಟ್ಟಿದ್ರು ತಳವಾರನ ಕಾಯಿಲೆ. ಮನೆಗೊಬ್ಬರು ಪೊಲೀಸ್ನವ್ರನ್ನ ಕಾಯೋಕ್ಕೆ, ಮನೆಗೊಬ್ಬರು ಪೊಲೀಸ್ನವ್ರನ್ನ ಕಾಯಕ್ಕೆ ಬರಬೇಕು ಅಂತ ಅಂದ್ಬಿಟ್ರು. ಅದು ನಾನು 25 ವರ್ಷದ ಹಿಂದೆ ಅಂತ ಹೇಳಿದೆ. ಎಳ್ಮಂಕ್ ಹಾಕಿಬಿಟ್ಟಿದ್ರು. ಎಳ್ಮಂಕ್ ಹಾಕಿ ಹಾಕ್ರ ಸಿಮೆಣ್ಣೆ ಇಡ್ರ ಬೆಂಕಿ ಲಾರಿಗೆ ಅಂಥ ಜಗಳ. ಅದು ಪೊಲೀಸ್ನವ್ರು ತಪ್ಪಿಸ್ಕೊಂಡು ಹೋಗ್ತಾರೆ ಅಂತ ಹಿಡಿಯೋಕ್ಕೆ ಊರೆಲ್ಲ ಹೋಗಿದ್ದಾರೆ, ಸಾರು ಹಾಕಿ. ಅಂಥ ಪ್ರಕರಣ ಅದು. ಆಮೇಲೆ ನಮ್ಮ ಊರಿನಲ್ಲಿ ಗಂಡಸರೆಲ್ಲ ಹೋದ್ರು, ಬರೀ ಹೆಣ್ಮಕ್ಳು ಇದ್ದರು. ನಮ್ಮತ್ತೆ ನಮ್ಮ ತಾಯಿ ಮನೆ ಮುಂದೆ ಕೂತಿದ್ರು, ಬಂದಿಲ್ಲ ಅಂತ. ನಾವೆಲ್ಲ ಚಿಕ್ಕವರು, ಇಷ್ಟಿಷ್ಟು ಮಕ್ಕಳು ಹೋಗೋದು, ಪೊಲೀಸ್ನವ್ರನ್ನ ಹಿಂಗೆ ನೋಡೋದು, ಎದುರಿ ಓಡೇ ಬಂದುಬಿಡೋದು. ಅಂದರೆ ಪೊಲೀಸ್ನವ್ರು ಅಂದರೆ ತುಂಬ ಭಯ ಆಗೋದು. ದೂರದಿಂದ ಏನೋ ಮಾಡ್ತಾನೆ ತೊಂದರೆ ಅಂತಾರೆ, ಆ ಥರ. ಆಮೇಲೆ ಬಂದರು. ನಮ್ಮ ಮನೆ ಈ ಕಡೆ ನಮ್ಮ ಮನೆ ಇದ್ದರೆ, ನಮ್ಮ ಮನೆ ಎದುರು ಮನೆಗೆ ಒಂದು ಅಜಾನುಭಾವ ಅಜ್ಜ. ಅದು ಬಟ್ಟೆ ಹಾಕ್ತಾಯಿಲ್ಲ, ಬರೀ ಒಂದು ಪಂಚೆ ಕಟ್ಕೊಳ್ಳೋದು, ದಟ್ಟಿ ಅಂತ ಕಟ್ಕೊಳ್ಳೋದು. ಅಜ್ಜನ ಕೂಗು ಅಂದರೆ, ನಮ್ಮೂರದು 1-1.5 ಕಿಲೋಮೀಟ್ರ್ ಇದೆ ಮರಡಿ, ಊರದು ಗುಡ್ಡ. ಅಲ್ಲಿ ಕುರಿ ಮೇಯ್ಸ್ಕೊಂಬಾರೋ ಅಂತ ಹೇಳಿದ್ರೆ ಕೇಳೋದಂತ, ಅಂಥ ಧ್ವನಿ ಇರೋವಂಥ ಅಜ್ಜ ಅದು. ಆ ಅಜ್ಜ ಏನು ಮಾಡ್ತಿತ್ತು, ಮೀನು ಕೊಯ್ತಾ ಕೂತದ್ದು ಅವಜ್ಜ. ನಮ್ಮ ಮನೆಗೆ ಬಂದರು, ಪೊಲೀಸರು ಬಂದರು. ಏನಮ್ಮ ಹನುಮಜ್ಜರು ಇಲ್ವಾ ಅಂತ. ನಮ್ಮ ತಂದೆ ಹೆಸರು ಹನುಮಜ್ಜ ಅಂತ. ಹನುಮಜ್ಜರು ಇಲ್ವಾ? ಅಯ್ಯೋ ನೀವೇ ಹುಡುಕೊಡ್ರಪ್ಪ, ಅವ್ರು ಎಲ್ಲಿ ಹೋಗಿದರು ಏನು ನಮಗೆ ಗೊತ್ತೇ ಇಲ್ಲ, ಬಂದಿಲ್ಲ ಅಂತೇಳಿ. ಆಮೇಲೆ ಹಿಂಗೆ ಕೇಳಿದ ತಕ್ಷಣ ಆ ಕಡೆ ಎದುರುಗಡೆ ನೋಡಿದ್ರು, ಅವಜ್ಜ ಮೀನು ಕೊಯ್ತಾ ಕೂತಿತ್ತು. ಹಿಂಗೆ ಹೋದ್ರು. ಅದು ಏನು ತಾತ ಏನು ಮಾಡ್ತೀರಿ? ಮೀನು ಕೊಯ್ತೀನಿ. ಮೀನಾ ಅಂದರು ಅವಜ್ಜ.
ನಮ್ಮ ಮನೆ ಪಕ್ಕದಲ್ಲೇ ಗುಡಿ. ತಾತ ಗುಡಿ ಹತ್ರ ಬನ್ನಿ, ಸ್ವಲ್ಪ ಮಾತಾಡೋದಿದೆ ಅಂತಂದರು. ಈ ಅಜ್ಜ ಗುಡಿ ಹತ್ರ ಹೋಗೋಕ್ಕೆ ಅಂತ ಹೇಳಿ, ರಂಗಿ ಆ ಗೆಡ್ಡೆ ಕೋಲ ಐತಲ್ಲ ತಾಂಬಾರ್ಗಿ ಅಂದರೆ ಪೊಲೀಸ್ನವ್ರು ಓಡೋಗ್ತಾ ಇದ್ದಾರೆ. ತಡ್ರಿ ಸ್ವಾಮಿ ಅಂತ ಓಡೋಗ್ತಾ ಇದ್ದಾರೆ. ರಂಗಿ ಗೆಡ್ಡೆ ಕೋಲ್ತ ಅಜ್ಜ ಗುಡಿ ಹತ್ರ ಹೋಗೋಕ್ಕೆ ಗೆಡ್ಡೆ ಕೋಲ್ ತಾಂಬ ಅಂತ ಹೇಳಿದ್ದೆ. ಇವ್ರು ಪೊಲೀಸ್ನವ್ರು ಬೇರೆ ಥರ ಅರ್ಥ ಮಾಡ್ಕೊಂಡಿದೆ. ಇದು ಅಂದರೆ ಒಂದು ಸಹಜವಾಗಿ ಹೇಗೆ ನಮ್ಮ ಜೀವನದಲ್ಲಿ ಹಾಸ್ಯ ಅನ್ನೋದು ನಮ್ಮ ಕಷ್ಟದ ಹಾಸುವಕ್ಕಾಗಿ ಇದೆ, ಅದನ್ನು ನಾವು ಗುರುತಿಸ್ಕೋಬೇಕಷ್ಟೆ. ಇದೇ ಥರ ಪ್ರಕರಣ ಅಂತ ನನಗೆ ಹೇಳಿದ್ದು. ನಾನು DM ರುದ್ರಯ್ಯವರ ಆಫೀಸ್ನಲ್ಲಿ ವಕೀಲ ಆದಾಗ ಪ್ರಾರಂಭದಲ್ಲಿ ಒಂದು 8-10 ತಿಂಗಳು ಇದ್ದೆ, ಅವರು ಸೇವೆ ಮಾಡ್ತಾಯಿದ್ದೆ. ಆವಾಗ ಹೇಳೋರು, ನಿಮ್ಮೂರಿನವ್ರು ಬೆಳೆಸಿರೋ ಕಣೋ ಈ ತೆಂಗಿನ ಗಿಡ ತೋಟ ಕಾಯಿ ಅಂತ ಹೇಳೋರು ಅವರು DM ರುದ್ರಯ್ಯ ನನಗೆ. ಆವಾಗ ಒಂದು ಸ್ಟೋರಿ ಹೇಳ್ತಾಯಿದ್ರು, ಏನಂದರೆ ನಮ್ಮೂರಿನವರು ಭಾಳ ಇನ್ನಸೆಂಟ್ ಪೀಪಲ್, ಅಂದರೆ ಮುಗ್ಧರು ಅವ್ರು ದಡ್ರು ಅಂತ ನಾನು ಹೇಳಲ್ಲ, ಆದರೆ ಅವ್ರು ಮುಗ್ಧರು ಭಾಳ. ಅವ್ರಿಗೇನು ಮಾಡಿದ್ದಾರೆ, DM ರುದ್ರಯ್ಯರ ಹತ್ರ ವಾರ ಹಿಯರಿಂಗ್ ಹಾಕಿದರೆ ಎಲ್ಲಿ ಹೋಗ್ತಾರೆ, 100 ಜನ ಹೋಗಬೇಕು, ಅದಕ್ಕೆ ಬಸ್ ಚಾರ್ಜ್ ಕೊಡೋಕ್ಕೆ ದುಡ್ಡಿಲ್ಲ. DM ರುದ್ರಯ್ಯರ ಅವ್ರ ವಕೀಲರ ಅವ್ರ ತೋಟನೇ ಕೆಲಸ ಮಾಡೋದು, ಅಲ್ಲೇ ಮಣ್ಣು ಹಾಕೋದು, ಏರಿ ಹಾಕೋದು, ತೆಂಗಿನ ಗಿಡ ಬೆಳೆಸೋದು, ಅಲ್ಲೇ ಅವ್ರು ಊಟಕ್ಕೆ ಕೊಟ್ಟರೆ ಊಟ ಮಾಡೋದು, ಹಂಗೆ ಮಾಡ್ಕೊಂಡು ಇರೋದು. ಆ ಥರ ಮನೆಯಲ್ಲಿ ಮಲಗಕ್ಕೆ ಒಂದು ಜಾಗ ಕೊಟ್ಟರೆ ಒಂದು ಜಮ್ಖಾನ ಅಂತ ಒಂದು ತಲ್ದಿಂಬು ಒಂದು ಹೊದಿಕೆ ಕೊಟ್ಟಿದ್ದಾರೆ. ಅದಕ್ಕೆ ಒಂದು ದಿವಸ ಏನು ಮಾಡಿದ್ದಾರೆ, ಆ ಸ್ವಿಚ್ ಆಫ್ ಮಾಡ್ಕೊಂಡು ಮಲ್ಕೊಳ್ರೋ ಅಂತ ಹೇಳಿದ್ದಾರೆ, ಲೈಟ್ ಹಂಗೆ ಇರುತ್ತೆ ಅಂತೇಳಿ. ಇವರಿಗೆ ಸ್ವಿಚ್ ಆಫ್ ಅಂದರೆ ಗೊತ್ತಾಗಿಲ್ಲ ನಮ್ಮೂರಿನವ್ರಿಗೆ. ಅಂತ ಕರಿಯ ಬಾರ್ಲ ಇಲ್ಲಿ ನಿನ್ನ ಉಸಿರು ಊದಲ್ಲ ಅಂತ ಉಪ್ಪು ಅಂದರೆ ಅದು ಆರ್ತಾನೇ ಇಲ್ಲ ಅದಕ್ಕೆ ಅಂತ ಉಪ್ಪು ಅಂತ. ದೊಡ್ಡ ನೀಮ್ ಬಾರ್ಲ ನಿನ್ನ ಉಸಿರು ಇನ್ನೂ ಜೋರಾಯಿತು, ಊದಲ್ಲ ಉಪ್ಪು ಅಂದರೆ ಅದು ಊದಕ್ಕಿತ್ತು. ಹೀಗೆ ಒಬ್ಬೊಬ್ಬರು ಊದಿದ್ದಾರೆ. ಆಮೇಲೆ ಅವ್ರಿಗೆ ಗೊತ್ತಾಗಿತ್ತೆ ಒಳಗಡೆ ಇವರು ಊದೋದೆಲ್ಲ ಪಜೀತಿ ಬೀಳೋದಕ್ಕೆ ಗೊತ್ತಾಗಿ ಅವರು ಹೊರಗೆ ಬಂದ್ರಂತೆ. ಆವಾಗ ಹೇಳಿದರೆ, ದಡ್ಡ ನನ್ನ ಮಕ್ಕಳ ನೋಡಿ ಇಲ್ಲಿ ಸ್ವಿಚ್ ಐತಲ್ಲ, ಇದು ನಿಂಗಂದ್ರೆ ಆಯ್ತು ಅಂತದ್ದು. ಓಲೇ ಇಷ್ಟು ಸುಲಭ ಇಲ್ಲ ಲೈಟ್ ಆರ್ಸೋದು ಅಂತ ಹೇಳ್ಕೊಂಡು ಹೇಳಿದರು ಅಂಥೇಳಿ. ಈ ರೀತಿ ನಮ್ಮ ಜೀವನದ ಕಥೆ ಇರುತ್ತೆ. ನಾನಿವತ್ತು ಸುಭಾಷಿತಗಳ ಬಗ್ಗೆ ಅಂತ ಹೇಳಿದ್ದೆ, ಅದು ಹೋಗಿ ಲೋಕೋಕ್ತಿ ಕಾಮನ್ ಏನೇನೋ ಆಗಿದೆ. ಕಾಮನ್ ಸೆನ್ಸ್ ಅಂದರೆ ನಮಗೆ ಒಂದು ವಿಶೇಷ ಜ್ಞಾನ ಇರೋದು. ಇವಾಗ ಡಾಕ್ಟ್ರು ಮಾತಾಡಿದ್ರು, ಅದು ವಿಶೇಷ ಜ್ಞಾನ ಅಂದರೆ ಒಂದು ಸಬ್ಜೆಕ್ಟ್ ಮೇಲೆ ಅತಿ ಹಿಡಿತದಿಂದ ಮಾತಾಡ್ತಕ್ಕಂಥದ್ದು, ಅದ್ರ ಬಗ್ಗೆ ತಿಳ್ಕೊಳ್ಳೋದು. ಮನುಷ್ಯನಿಗೆ ಶರೀರ ಎಷ್ಟು ಮುಖ್ಯ, ಅದಕ್ಕೇನು ರೋಗ ಬರುತ್ತೆ, ಅದಕ್ಕೇನು ಚಿಕಿತ್ಸೆ ಕೊಡಬೇಕು ಅನ್ನೋವಂಥ ತಿಳ್ಕೊಳ್ಳೋದು ಒಂದು ವಿಷಯ. ಆದರೆ ಇದು ಲೋಕೋಕ್ತಿಗಳಂದರೆ ಕಾಮನ್ ಸೆನ್ಸ್. ಅಂದರೆ ನಾವು ವಿಶೇಷ, ಈಗ ನಾನು ಕಾನ್ಸ್ಟಿಟ್ಯೂಷನ್ ಓದ್ತೀನಿ ಅಂದರೆ ಸಂವಿಧಾನ ಓದಿದರೆ ಅದು ವಿಶೇಷ ಜ್ಞಾನ. ಕಾಮನ್ ಸೆನ್ಸಲ್ಲಿ ನಾವೆಲ್ಲ ಹೆಂಗೆ ಜೀವನ ಮಾಡಬೇಕು ಅನ್ನೋ ಅಂಥದ್ದು ಅವು ತುಂಬ ಸಹಕಾರಿ. ಸುಭಾಷಿತಗಳ ಬಗ್ಗೆ ನಾನು ಒಂದು ಪುಸ್ತಕ ಇಟ್ಕೊಂಡೆ, ಸುಭಾಷಿತ ಮಂಜಿರ ಅಂತ. ಅದನ್ನೇ ನಾಗರಾಜ್ ಅವ್ರಿಗೆ ಹೇಳಿದೆ, ಮಂಕುತಿಮ್ಮನ ಕಗ್ಗದ ಥರನೇ ಒಂದು ಸೀರೀಸ್ ಮಾತಾಡ್ಬೋದು, ಒಂದೊಂದು ಸ್ವಲ್ಪ ಸುಭಾಷಿತಗಳನ್ನು ಆರಿಸ್ಕೊಂಡು ಮಾತಾಡ್ತೀನಿ ಅಂತ ಹೇಳಿದೆ. ಇದು ಹಿತನುಡಿಗಳು ಅಂತ. ಸುಭಾಷಿತ ಅಂದರೆ ನಮಗೆ ಪ್ರಿಯವಾಗಿರುವಂಥ ಮಾತುಗಳು, ನಮ್ಮ ಬದುಕಿಗೆ ಸಹಕಾರಿ. ಅವು ದಾರಿ ತೋರಿಸ್ತವೆ. ನಮ್ಗೆ ಕಷ್ಟ ಆದರೆ ಈಗ ನೋಡಿ, ಒಂದು ಗಾದೆ ಇರುತ್ತೆ, ಒಂದು ಗಾದೆ ಇದೆ ಅಂತ, ಆರು ಅಡ್ದವಳು ಮುಂದೆ 3 ಅಡ್ದವಳು ಮುಲ್ಕಿದ್ಲಂತೆ ಅಂತ. ನೋಡಿ, ಇದೆಷ್ಟು ನಮ್ಗೆ ಅರ್ಥ ಕೊಡುತ್ತೆ. ಇದಕ್ಕೆ ಗಾದೆ ಹೇಳಿಬಿಟ್ರೆ ಆಗೋಯ್ತು ಅಷ್ಟೇ ನಿಮಗೆ. ಅದು ಆ ಸಂದರ್ಭಕ್ಕೆ ನಮ್ಗೆ ಅರ್ಥ ಆಗೋಗುತ್ತೆ. ಅದಕ್ಕೆ 6 ಅಡ್ದವಳು ಮುಂದೆ ನೀನೇನು 3 ಅಡ್ದವಳು ಮುಲುಕ್ತೀಯ ಸುಮ್ಕಿರು ಅಂತ ಅಂದ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಅದು ಮುದಿಸ್ಲಂಗೂ ಆಗುತ್ತೆ, ಆದರೆ ಪವರ್ಫುಲ್ಲಾಗಿ ನಾವು ಒಂದು ವಿಷಯನ ಹೇಳ್ದಂಗೆ ಆಗುತ್ತೆ. ಅಂಥ ಸುಭಾಷಿತಗಳನ್ನು ಅಂದರೆ ಹಿತನುಡಿಗಳನ್ನು, ಮಾರ್ಗದರ್ಶಿಗಳನ್ನು, ನಮ್ಮ ಜೀವನಕ್ಕೆ ಉಪಯೋಗ ಆಗುವಂಥ ಸುಭಾಷಿತಗಳನ್ನು ಕೆಲವನ್ನು ಆಯ್ಕೆ ಮಾಡಿ ನಾನು ಅದನ್ನು ಚಿಕ್ಕದಾಗಿ ಕನ್ನಡದಲ್ಲಿ ಬರ್ಕೊಂಡಿದ್ದೀನಿ. ಅದು ಸಂಸ್ಕೃತದಲ್ಲಿ ಸಿಗುತ್ತೆ ಸುಭಾಷಿತ. ಅದನ್ನು ನಾನು ಚಿಕ್ಕದಾಗಿ ಬರೆದಿದ್ದೀನಿ. ನಿಮ್ಗೆ ಅದನ್ನು ಒಂದೊಂದನ್ನೇ ತಲುಪಿಸ್ತಾ ಹೋಗ್ತೀನಿ.
ಒಂದು ಸೆಷನ್ನಲ್ಲಿ ನಾವು ಒಂದು 15-20 ಸುಭಾಷಿತಗಳ ಬಗ್ಗೆ ಚಿಂತೆ ಮಾಡ್ಬೋದು. ಈಗ ಮೊದಲನೇದು ಸುಭಾಷಿತ ಅಂದರೆ ಇದು ಗಾದೆನೂ ಅಷ್ಟೇ. ಗಾದೆ ವೇದದ ಮಿಂಡ ಅಂತ ಹೇಳಿದ್ರು ಅವರು. ಎಷ್ಟು ಒಳ್ಳೆಯ ಮಾತದು. ವೇದ ಸುಳ್ಳಾದರೂ ಆಗ್ಬೋದು, ಗಾದೆ ಸುಳ್ಳಾಗಲ್ಲ ಅಂತ ಅಂದರೆ ಅದು ಅನುಭವ ನುಡಿ. ಅದನ್ನು ಸುಳ್ಳು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅದು. ಯಾಕೆಂದರೆ ಇಟ್ಸ್ ಎಕ್ಸ್ಪೀರಿಯನ್ಸ್ ಆಫ್ ಸಂಬಡಿ. ಯಾವುದು ಅನುಭವವೋ ಅದನ್ನು ಸುಳ್ಳು ಮಾಡೋಕ್ಕಾಗಲ್ಲ. ಆ ವ್ಯಕ್ತಿಗೆ ಸೀಮಿತ ಆಗ್ಬೋದು ಅಷ್ಟೇ ಹೊರತು ಅದನ್ನು ಸುಳ್ಳು ಅಂತಲೇ ಹೇಳೋಕ್ಕಾಗಲ್ಲ. ಈಗ ನಾನು ಮೊದಲನೇ ಲೋಕೋಕ್ತಿನ ಚಿಕ್ಕದಾಗಿ ಬರ್ಕೊಂಡಿದ್ದೀನಿ ನೋಡಿ. ಪ್ರತಿಯೊಂದು ಕೆಲಸವೂ ಆಸೆಯಿಂದ ಕೂಡಿರುತ್ತದೆ. ಅಪ್ಪ, ಇದನ್ನು ನೀವು ಯೋಚನೆ ಮಾಡ್ತಾ ಇದು ಒಂದು ತಪಸ್ಸು ಮಾಡಬೇಕು ನಾವು. ಇದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಪ್ರತಿಯೊಂದು ಕೆಲಸವು ಅಂದರೆ ಬಿಹೈಂಡ್ ಎವ್ರಿ ವರ್ಕ್ ದೆರ್ ಈಸ್ ಎ ಥಾಟ್. ನಾವು ಮಾಡುವಂತಹ ಪ್ರತಿಯೊಂದು ಕೆಲಸದ ಹಿಂದೇನೂ ಒಂದು ಆಸೆ ಇರುತ್ತೆ, ಡಿಸೈರ್ ಅಂತ ಹೇಳಿ. ನೋಡಿ, ಇದಕ್ಕೆ 2 ಮಾತುಗಳನ್ನು ತಗೊಳ್ಳೋಣ. ಬುದ್ಧನ ನಾವು ಯೋಚನೆ ಮಾಡಿದ್ವಿ, ಆಸೆಯೇ ದುಃಖಕ್ಕೆ ಕಾರಣ ಅಂತ. ಪ್ರತಿಯೊಂದು ಕೆಲಸದ ಹಿಂದೆಯೂ ಸ್ವಲ್ಪ ಆಸೆ ಇರುತ್ತೆ ಅಂತ ಹೇಳಿದರು. ಡಿಸೈರ್ ಈಸ್ ದಿ ರೂಟ್ ಕಾಸ್ ಆಫ್ ಆಲ್ ಮಿಸರೀಸ್ ಇನ್ ಲೈಫ್. ನಮ್ಮ ಜೀವನದ ಎಲ್ಲ ಸಂಕಷ್ಟಗಳಿಗೂ ನಮ್ಮ ಆಸೆಯೇ, ನಮ್ಮ ಆಲೋಚನೆಗಳೇ ಕಾರಣ ಅಂತ. ದೇ ಆರ್ ದಿ ರೂಟ್ಸ್. ಅಲ್ಲಿ ಬೇರು ನಮಗೆ ನಮ್ಮ ಜೀವನದ ಬಿಟ್ಟಿದೆ. ನೋಡಿ, ಇನ್ನೊಂದು ಮಾತಿದೆ, ಇದು ಇನ್ನೂ ಶ್ರೇಷ್ಠವಾದ್ದು. ಆಸೆಯೇ ಬಂಧನ, ಅಟ್ಯಾಚ್ಮೆಂಟ್ ಅಂತ ಹೇಳ್ತೀವಿ. ಇದನ್ನು ಹೆಂಗೆ ನಿವಾರಿಸೋಕ್ಕಾಗುತ್ತೆ ನಾವು? ಮಗು ಹೋದ ತಕ್ಷಣ ನನ್ನ ಮೊಮ್ಮಗಳು ಬಂದಿದ್ದಾಗ ಈ ಹೋದ ತಕ್ಷಣ ಸಾಕು ಒಡ್ಡೆ ಬಂದುಬಿಡ್ತಾಳೆ, ತಾತಾ ಅಂತ ಬಂದುಬಿಡ್ತಾಳೆ. ಅದನ್ನೇನು ಮಾಡಬೇಕು ನಾನೀಗ? ಆಸೆ ಇಟ್ಕೋಬೇಕು, ಆಸೆ ಇಟ್ಕೋಬಾರ್ದು ಅಂತ ಹೇಳ್ಕೊಂಡು ನೋಡಿ, ನಾನು ಆ ಬಾಂಧವ್ಯ ಇದೆಯಲ್ಲ, ತಾತ ಅಂತ ನಾನು ಹೇಳಬೇಕು, ನನಗೆ ಖುಷಿ ಆಗಬೇಕು ಅನ್ನೋವಂಥದ್ದು ಇದೆಯಲ್ಲ, ಇದು ಬಾಂಧವ್ಯ, ಬಂಧನ. ಇದೇ ನಮ್ಮ ಜೀವನದಲ್ಲಿ ನಮ್ಮನ್ನೆಲ್ಲನೂ ಕಟ್ಟಿ ಹಾಕಿರೋವಂಥದ್ದು ಈ ಬಂಧನ. ದ್ಯಾಟ್ಸ್ ಡಿಸೈನ್, ಆ ಆಸೆ ಅಂತಕ್ಕಂಥದ್ದು. ಅದಕ್ಕೇ ಎಲ್ಲ ಸಾಧು ಸಂತರುಗಳು ಹೇಳ್ತಾರೆ ಡಿಸೈರ್ಲೆಸ್ನೆಸ್ ಅಂದರೆ ನಿರ್ಲಿಪ್ತತೆ. ಅದು ಸಾಧ್ಯ ಆಗದೆ ಇದ್ದರೆ ಈಕ್ವ್ಯಾನಿಮಿಟಿ, ಅಟ್ಲೀಸ್ಟ್ ಸುಖ ದುಃಖಗಳಲ್ಲಿ ಸುಖೇ ದುಃಖೇ ಸಮಯಕೃತ್ವ ಲಾಭವು ಜಯಾಪಜಯವು ಅಂತ ಹೇಳ್ತಾರೆ. ಸುಖ ದುಃಖಗಳಲ್ಲಿ, ಲಾಭ ನಷ್ಟಗಳಲ್ಲಿ, ಜಯ ಅಪಜಯಗಳಲ್ಲಿ ಒಂದೇ ತೆರನಾಗಿ ಮನಸ್ಸನ್ನು ಇಟ್ಕೊಳ್ಳೋ ಅಂಥ ಅಷ್ಟಾದರೂ ಕನಿಷ್ಠ ನಾವು ಮಾಡಬೇಕು. ಇದನ್ನು ಹೆಂಗೆ ಓವರ್ಕಮ್ ಮಾಡೋದು ಅಂದರೆ ಸಮಚಿತ್ತತೆಯನ್ನು, ಈಕ್ವ್ಯಾನಿಮಿಟಿ, ಬ್ಯಾಲೆನ್ಸ್ಡ್ ಮೈಂಡನ್ನು ನಾವು ಇಟ್ಕೊಳ್ಳೋದಕ್ಕೆ. ಬ್ಯಾಲೆನ್ಸ್ಡ್ ಮೈಂಡ್ ಅಂತಂದರೆ ಎಲ್ಲ ಬ್ಯಾಲೆನ್ಸ್ ಆಗಿರಬೇಕು. ನಾವು ಸಿಕ್ಕಾಬಟ್ಟೆ ಊಟ ಮಾಡಿಬಿಟ್ಟು ನನ್ನ ಹೊಟ್ಟೆನೂ ಸರಿ ಇರಬೇಕು ಅಂತಂದರೆ ಅದು ಸಾಧ್ಯ ಇಲ್ಲ. ಅದಕ್ಕೆ ಬ್ಯಾಲೆನ್ಸ್ಡ್ ಮೈಂಡ್ ಮೀನ್ಸ್ ಬ್ಯಾಲೆನ್ಸ್ಡ್ ಇನ್ ಎವ್ರಿಥಿಂಗ್, ಇನ್ ಎವ್ರಿ ಆಸ್ಪೆಕ್ಟ್ ಆಫ್ ಲೈಫ್. ನಮ್ಮ ಜೀವನದ ಪ್ರತಿಯೊಂದು ಕೃತ್ಯಗಳಲ್ಲಿಯೂ, ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸಗಳಲ್ಲಿಯೂ, ಆಲೋಚನೆಗಳಲ್ಲಿಯೂ ತುಂಬ ಬ್ಯಾಲೆನ್ಸ್ ಆಗಿ ಇರಬೇಕು. ಹಂಗಿಲ್ಲದೆ ಇದ್ದರೆ ನೀವು ಯೋಚನೆ ಜಾಸ್ತಿ ಮಾಡಿದ್ರಿ ಒಂದು ತೊಂದರೆಗೆ ಸಿಗಾಕ್ಯಂದ್ರಿ, ಕೆಲಸ ಜಾಸ್ತಿ ಮಾಡಿದ್ರಿ ಇನ್ನೊಂದು ತೊಂದರೆಗೆ ಸಿಗಾಕ್ಯಂದ್ರಿ. ಯಾವುದನ್ನು ಅತಿಯಾಗಿ ಮಾಡಿದ್ರೂ ಕೂಡ ನಮ್ಮ ಜೀವನಕ್ಕೆ ತುಂಬ ತೊಂದರೆ ಇರುತ್ತೆ. ಇದರಿಂದ ಆಸೆ, ಪ್ರತಿಯೊಂದು ಕೆಲಸವು ಆಸೆಯಿಂದ ಕೂಡಿರುತ್ತದೆ. ಈವನ್ ಡೂಯಿಂಗ್ ಗುಡ್ ಥಿಂಗ್ಸ್, ಡೂಯಿಂಗ್ ಬ್ಯಾಡ್ ಥಿಂಗ್ಸ್ ಅಂತ ಹೇಳ್ತಾರೆ. ಇದು ನಾವು ಒಳ್ಳೆಯ ಕೆಲಸವನ್ನು ಜೀವನದಲ್ಲಿ ಮಾಡಲಿ ಆಸೆ ಇರುತ್ತೆ, ನಾವು ಕೆಟ್ಟ ಕೆಲಸವನ್ನು ಮಾಡಲಿ ಜೀವನದಲ್ಲಿ ಆಸೆ ಇರುತ್ತೆ. ಇದಕ್ಕೆ ನಾನು ನಮ್ಮ ಬಹಳ ಕಾಲದಿಂದ ಜನಗಳು ತಿಳುವಳಿಕೆ ಏನಿತ್ತಂತಂದರೆ ಅಪರಾಧಗಳು ನಡೆದೋಗ್ಬಿಡುತ್ತೆ ಅನ್ನೋ ಥರ, ಮೋಸ್ಟ್ ಅನ್ಫಾರ್ಚುನೇಟ್ ಈವೆಂಟ್ಸ್ ಅಂತ ತಿಳ್ಕೊಂಡಿದ್ರು. ಅವಾಗೇನು ಮಾಡೋರು ಗೊತ್ತಾ? ಒಂದು ಕಾಲಕ್ಕೆ ಈಗ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗುತ್ತೆ ಅಂತಂದರೆ ಟ್ರೈನ್ಗೆ ಶಿಕ್ಷೆ ಕೊಟ್ಬಿಡೋರು. ಒಬ್ಬ ಕೊಡ್ಲಿಯಿಂದನೋ ಮಚ್ಚಿನಿಂದನೋ ಕಡಿದು ಸಾಯಿಸಿದರೆ ಮಚ್ಚಿಗೂ ಶಿಕ್ಷೆ ಕೊಡೋರು. ಕಡ್ದಿರೋನ್ಗೆ ಅಷ್ಟೇ ಅಲ್ಲ, ಮಚ್ಚಿಗೂ ಇದನ್ನು ಬಿಸಾಕ್ರಲ್ಲ, ಇದು ಕೆಟ್ಟದ್ದು, ಇದು ನಮ್ಮ ಮನೆಗಿರಬಾರ್ದು ಅನ್ನೋ ಅಂಥ ಆ ಥರ ತಿಳುವಳಿಕೆ ಇತ್ತು. ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲ ಮುಗ್ಧರು ಶಿಕ್ಷೆಗೆ ಒಳಪಡಾಗ ಒಂದು ಗಾದೆ ಮಾತು ಬಂತು, ಆ್ಯಕ್ಟಸ್ ನಾನ್ ಫ್ಯಾಸಿಟ್ರಿಯಮ್ ನಿಸಿ ಮೆನ್ಸಿಟ್ರಿಯಾ ಅಂತ ಬಂತು. ದಿ ಆ್ಯಕ್ಟ್ ಬೈ ಇಟ್ಸೆಲ್ಫ್ ಈಸ್ ನಾಟ್ ಎ ಕ್ರೈಮ್ ಅನ್ಲೆಸ್ ಇಟ್ ಈಸ್ ಅಕಂಪನಿಡ್ ಬೈ ಎ ಗಿಲ್ಟಿ ಮೈಂಡ್.
ನಾವು ಕೃತ್ಯ ತನ್ನ ಪಾಡಿಗೆ ತಾನೇ ಅಪರಾಧ ಆಗೋಲ್ಲ, ಅಪರಾಧಿಕ ಮನಸ್ಸಿನಿಂದ ಮಾಡಿರುವಂಥ ಕೃತ್ಯಗಳು ಮಾತ್ರ. ಈಗ ಒಂದು ಸೈನಿಕರಿದ್ದಾರೆ ಅಂತ ತಿಳ್ಕೊಳ್ಳಿ, ಅವನಿಗೆ ಸೈನಿಕರಿಗೆ ಅವನ ಯಜಮಾನ ಮಿಲಿಟ್ರಿ ಕಮಾಂಡರ್ ಹೇಳ್ತಾನೆ, ಈ ಕಮ್ಯಾಂಡ್ಸ್ ಗೋ ಆ್ಯಂಡ್ ಕಿಲ್ ದಿ ಎನಿಮೀಸ್ ಅಂತ ಹೇಳ್ತಾರೆ. ಚೈನಾದವರು ನಮ್ಮ ಗಡಿ ದಾಟಿ ಬರ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ, ಹೋಗಿ ಚೈನಾದವ್ರಿಗೆ ಹೋಗಿ ಹೊಡೆದ್ಬಿಡ್ರಿ, ಒಂದು 10 ಜನನ ಸಾಯಿಸಿಬಿಡ್ರಿ ಅಂತ ಹೇಳ್ತಾರೆ ಅಂತ ಇಟ್ಕೊಳ್ಳಿ. ಅವರ ಆಜ್ಞೆಯನ್ನು ಪಾಲನೆ ಮಾಡೋಕ್ಕೆ ಅವನು 10 ಜನ ಸಾಯಿಸಿದರೆ ಅವನು ಮರ್ಡರ್ ಮಾಡಿದ್ದಾನೆ ಅಂತ ಅವನ ಮೇಲೆ ಕೇಸ್ ಹಾಕೋಕ್ಕೆ ಬರಲ್ಲ. ಯಾಕೆಂದರೆ ಅವನಿಗೆ ಕಮ್ಯಾಂಡ್ ಇದೆ. ಲಾ ರೆಸ್ಪೆಕ್ಟ್ಸ್ ದಟ್. ಇವನಿಗೆ ಪರಮವೀರ ಚಕ್ರ ಕೊಡ್ರೋ, ಯಾಕೆ ಅಂತಂದರೆ ಇವನು 10 ಜನ ಸಾಯಿಸಿದ್ದಾನೆ ಅಂತ ಹೇಳ್ತಾರೆ. ಅದೇ ಇಲ್ಲೊಂದು ಕೊಲೆ ಮಾಡಿದ್ರೆ ಜೀವಾವಧಿ ಶಿಕ್ಷೆ, ನೇಣು ಹಾಕರು ಅಂತ ನಾವು ಹೇಳ್ತೀವಿ. ಅದರಿಂದ ಕೃತ್ಯ ತನ್ನ ಪಾಡಿಗೆ ತಾನೇ ಅಪರಾಧ ಆಗೋಲ್ಲ, ಅಪರಾಧಿಕ ಮನಸ್ಸಿನಿಂದ ಮಾಡಿರುವಂಥ ಕೃತ್ಯಗಳು ಮಾತ್ರ ಜೀವನದಲ್ಲಿ ಅಪರಾಧ ಆಗುತ್ತೆ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಪ್ರತಿಯೊಂದು ಕೆಲಸವು ಆಸೆಯಿಂದ ಕೂಡಿರುತ್ತದೆ ಅನ್ನುವಂಥದ್ದನ್ನ ನಾವು ಗಮನಿಸಬೇಕು. ಅದರಿಂದ ನಮ್ಮ ಅಪೇಕ್ಷೆಗಳ ಬಗ್ಗೆ ನಾವು ಹಿಡಿತವನ್ನು ಜೀವನದಲ್ಲಿ ಇಟ್ಕೋಬೇಕು ಅಂತ ಇದರ ಅರ್ಥ ಅಷ್ಟೇ. ನಮಗೆ ಯೋಚನೆ ಮಾಡೋದಂದರೆ ಇಷ್ಟು ನಾನು 5 ಅಡಿ ಇದ್ದರೆ 6 ಅಡಿ ಅಂದ್ಕೊಂಬಿಡೋದು, ಅದು 1 ಅಡಿ ಯಾರು ತುಂಬಿಕೊಡೋಕ್ಕಾಗುತ್ತೆ? ನಾನು ಇಷ್ಟೇ, ನಂದಿರೋದು ಇಷ್ಟೇ. ಅದಕ್ಕೆ ನೀವು ನಮ್ಮ ಒಬ್ಬ ಸ್ವಾಮೀಜಿಯವರು ಇದ್ದರು, ಅಂದರೆ ಅವರು ಸರಳವಾಗಿದ್ದರು. ನಮ್ಮ ಬಿಜಾಪುರದ ಇವರು ಯಾರು ಹೇಳಿ, ಸಿದ್ದೇಶ್ವರ ಸ್ವಾಮಿಗಳಿದ್ದರು. ಅವರು ನಾನು ಊಟಿನಲ್ಲಿ ಒಂದು ಸಾರಿ ಭೇಟಿಯಾಗಿದ್ದೆ ಅವ್ರನ್ನ ಒಂದು ಸುತ್ತೂರು ಮಠದ ಕಾರ್ಯಕ್ರಮಕ್ಕೆ. ಜೋಬೂ ಕೂಡ ಇರಲಿಲ್ಲ. ಯಾಕೆ ಸ್ವಾಮೀಜಿ ಜೋಬ್ ಹಾಕಿಲ್ಲ ಅಂತ ಹೇಳಿದ್ರೆ ಅವ್ರು ಹೇಳಿದ್ರು, ಆಸೆ ಬಂದ್ಬಿಡುತ್ತಪ್ಪ, ಏನಾರು ಇಟ್ಕೊಳ್ಳೋಣ ಅಂತ. ಇದು ಜೋಬಿದ್ದರೆ ಏನಾರು ಇಟ್ಕೊಳ್ಳೋಣ ಅಂತ ಆಸೆ ಬರುತ್ತೆ, ಅದೂ ಬೇಡ ನನಗೆ ಅಂತೇಳಿ. ಸೊ ಅವರ ಪ್ರವಚನಗಳನ್ನು ನೀವು ಚಿಕ್ಕದಾಗಿರುತ್ತೆ, ದಯವಿಟ್ಟು ಕೇಳಿ, ನಿಮಗೆ ಗೊತ್ತಾಗುತ್ತೆ ನಾವು ಜೀವನದಲ್ಲಿ ಹೇಗೆ ನಡ್ಕೋಬೇಕು, ಎಷ್ಟು ಪವಿತ್ರವಾಗಿದೆ. ಯೂಸ್ ದಿಸ್ ಬಾಡಿ ಆ್ಯಸ್ ಅನ್ ಇನ್ಸ್ಟ್ರುಮೆಂಟ್ ಟು ಸರ್ವ್ ಹ್ಯುಮ್ಯಾನಿಟಿ. ಮಾನವೀಯತೆಯನ್ನು ಸೇವೆ ಮಾಡಲಿಕ್ಕೋಸ್ಕರ ಭಗವಂತ ನಮಗೆ ಕೊಟ್ಟಿರುವಂಥ ಒಂದು ಪವಿತ್ರ ಪದಾರ್ಥ ಅಂತ ತಿಳ್ಕೊಳ್ಳಿ. ಯೂಸ್ ಆ್ಯಸ್ ಅನ್ ಇನ್ಸ್ಟ್ರುಮೆಂಟ್. ಅದರಲ್ಲಿ ಬರೀ ಮ್ಯೂಸಿಕ್ಕನ್ನು ಆಡಿಸಿ ಯಾವ ಥರ ಬೇಕಾದ್ರೂ ನೀವು ಏನು ಮಾಡಬೇಕಾದ್ರೂ ಆಗ್ಬೋದು. ನೆಕ್ಸ್ಟು ಮಾತು ಹೇಳುತ್ತೆ ನೋಡಿ, ಇದನ್ನು ನಾವು ಚೆನ್ನಾಗಿ ತಿಳ್ಕೋಬೇಕು. ಮದ್ಯ ಯಾವ ಕಾಲಕ್ಕೂ ಎಲ್ಲ ಸಂದರ್ಭಕ್ಕೂ ವರ್ಜಿತ ಅಂತ. ಕುಡಿಯೋ ಅಂಥದ್ದೇನಿದೆಯೋ ನಮಗಿದೆ. ನಾವು ಯಾವ ಸಮಾಜದಲ್ಲಿದ್ದೀವಿ ಅಂತ ನೀವೆಲ್ಲ ಯೋಚನೆ ಮಾಡಿ, ಪುರುಷರು ಯೋಚನೆ ಮಾಡಿ, ಸ್ತ್ರೀಯರು ಯೋಚನೆ ಮಾಡಿ. ಮದ್ಯದ ಅಂಗಡಿಗಳನ್ನು ನಾವು ನೋಡ್ತಾ ಇದ್ವಿ. ಕಾಲೇಜಿಗೆ ಹೋಗೋ ಅಂಥ ಮಕ್ಕಳಿಗೆ ಅತಿ ಬೇಗ ಸಿಕ್ಕೋ ಅಂಥ ಅದರಲ್ಲಿ ಮೇಯ್ನ್ ರೋಡ್ನಲ್ಲಿ ನಾವು ಮದ್ಯದ ಅಂಗಡಿಗಳನ್ನು ಮಾಡ್ತಾಯಿದ್ದೀವಿ. ಮದ್ಯವನ್ನು ವರ್ಜಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಮಹಾತ್ಮ ಗಾಂಧಿ ಯಾರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದರು ಅವರು ಹೇಳಿದರು ಮದ್ಯ ಸರ್ವತ್ರ ವರ್ಜಯತ್ ಅಂತ ಹೇಳಿದರು. ಆದ್ರೂ ಕೂಡ ನಾವು ಮಾಡಿ ಲೈಸೆನ್ಸನ್ನು ಕೊಟ್ಟು ಅದನ್ನು ಟ್ರಾನ್ಸ್ಪೋರ್ಟು ಮಾಡಿ ಅಂಗಡಿಗಳನ್ನು ಇಟ್ಟು ರಾತ್ರಿ ಹೊತ್ತು ಕುಡಿದು ಎಲ್ಲರ ನಿದ್ದೆ ಕೆಡಿಸೋ ಥರ ಮಾಡ್ತಾ ಇದ್ದೀವಲ್ಲ, ನಾವು ಎಂಥ ಸಮಾಜದಲ್ಲಿ ಇದ್ದೀವಿ ಅನ್ನೋದನ್ನು ನಾವೆಲ್ಲರೂ ಯೋಚನೆ ಮಾಡಬೇಕಿದು. ಇದು ನಮಗೆ ಅಗತ್ಯ ಇದೆಯಾ? ಇದು ಅನಿವಾರ್ಯವೇ? ನಮ್ಮ ಆರೋಗ್ಯಕ್ಕೆ ಅನಿವಾರ್ಯವೇ? ನಮ್ಮ ಬದುಕಿಗೆ ಅನಿವಾರ್ಯವೇ ಅನ್ನುವಂಥ ಚಿಂತನೆ ನಾನು ನಿಮಗೆ ಬಿಡ್ತೀನಿ. ಇದನ್ನು ಸೀರಿಯಸ್ ಆಗಿ ನಾವೆಲ್ಲರೂ ಯೋಚನೆ ಮಾಡಬೇಕು. ಇಲ್ಲದೇ ಇದ್ದರೆ ಮುಂದೊಂದು ದಿನ ಕುಡುಕರ ಸಂತೆಯೇ ಈ ಜೀವನ ಆದರೆ ಆಶ್ಚರ್ಯ ಇಲ್ಲ. ಕ್ಯಾರೆಕ್ಟರ್ ಅಂತಕ್ಕಂಥದ್ದು ಅತಿ ಮುಖ್ಯವಾಗಿರುವಂಥದ್ದು ನಡವಳಿಕೆ. ಯಾವ ಮನುಷ್ಯನಿಗೆ ಗುಣನೇ ಇಲ್ವೋ, ಮೌಲ್ಯನೇ ಇಲ್ವೋ, ಜೀವನಕ್ಕೆ ಅರ್ಥನೇ ಇಲ್ವೋ, ಎಷ್ಟು ಹಣ ಇದ್ರೂ ಅದು ಉಪಯೋಗಿಸ್ತಾ ಇರೋದು. ಅದನ್ನು ನಮ್ಮ ದಾಸರ ಇದರಲ್ಲಿ ಹೇಳೋದಾದರೆ, ಓತಿನ ಕೊರಳೋಳು ಮೊಲೆ ಇದ್ದರೇನು, ಅದೇನು ಹಾಲು ಕೊಡ್ತಾ ಇಲ್ಲ, ಏನೂ ಪ್ರಯೋಜನ ಇಲ್ಲ ಅದಕ್ಕೆ. ಅದರಿಂದ ಯಾವ ಮನುಷ್ಯನ ಹತ್ರ ನಡವಳಿಕೆ ಇರಲ್ವೋ ಅದು ಉಪಯೋಗಿಸ್ತಾ ಇರ್ತಕ್ಕಂಥ ಹಣ ಇದ್ದಂಗೆ. ಎಷ್ಟೇ ನೀವು ರೂಪ ಇರ್ಬೋದು, ಒಳ್ಳೆ ಕುಲದಲ್ಲಿ ಹುಟ್ಟಿರ್ಬೋದು, ಅಪಾರವಾದ ವಿದ್ಯಾವಂತ ಆಗಿರ್ಬೋದು, ಅದರಿಂದ ಏನೂ ಪ್ರಯೋಜನ ಆಗಲ್ಲ. ಯಾಕೆಂದರೆ ಸ್ವಾರ್ಥಿಯನ್ನಾಗಿ ನಮಗೆ ಮಾಡುತ್ತೆ. ನಮ್ಮ ಹೆಚ್ಚು ಕಲಿಕೆ ಅದರ ಮೌಲ್ಯಗಳ ಜೊತೆಗೆ ಸೇರದೇ ಇದ್ದರೆ, ಒಳ್ಳೆಯ ತನದ ಜೊತೆಗೆ
ನಮ್ಮ ಕಲಿಕೆ, ನಮ್ಮ ತಿಳುವಳಿಕೆ, ನಮ್ಮ ಜ್ಞಾನ, ನಮ್ಮ ಅರಿವು ಅದು ಒಳ್ಳೆಯ ಮೌಲ್ಯಗಳ ಜೊತೆಗೆ ಸೇರದೆ ಹೋದರೆ ದುರುಪಯೋಗ ಸಮಾಜಕ್ಕಾಗುತ್ತೆ. ಅದನ್ನೇ ನಾವೆಲ್ಲರೂ ಪ್ರತಿಯೊಬ್ಬರು ನಮ್ಮ ಜೀವನದಲ್ಲಿ ನಾವು ನೋಡಿದ್ರೆ ನಾವು ಕೊಟ್ಟಿರೋದೇ ನಮ್ಮ ಮಕ್ಕಳಿಗೆ ತಪ್ಪೇನೋ ಅನ್ನೋ ಮಟ್ಟಕ್ಕೆ ಇವತ್ತಿನ ದಿವಸ ಮಕ್ಕಳು, ಯಾಕೆ ಅಂದರೆ ಅವರಿಗೆ ಕೊಟ್ವಿ, ಆದರೆ ಮೌಲ್ಯಗಳನ್ನು ಕೊಡಲೇ ಇಲ್ಲ. ಒಳ್ಳೆಯದು ಯಾವುದು, ಕೆಟ್ಟದಿಲ್ಲ. ಓದು ಪುಸ್ತಕ ಓದು, ಫಿಸಿಕ್ಸ್ ಓದು, ಕೆಮಿಸ್ಟ್ರಿ ಓದು, 90 ತೆಗಿ, 100 ತೆಗಿ, 100ಕ್ಕೆ 100 ತೆಗಿ ಅಂತ ಹೇಳಿದ್ವೇ ಹೊರತು ನಾವು ಈ ಕಸ ಗುಡಿಸು, ಮುಸ್ರೆ ತೊಳಿ, ಹಿರಿಯರನ್ನ ಗೌರವಿಸು, ಅವ್ರ ಕಾಲಿಗೆ ಬೀಳು, ಇಲ್ಲಿ ಪೂಜೆ ಮಾಡು ದೇವ್ರು ಅಂತ ಹೇಳಿಕೊಡಲೇ ಇಲ್ಲ. ಓದೋಕ್ಕೆ ಬಿಟ್ಬಿಟ್ವಿ ಎಲ್ಲ. ಅದಕ್ಕೆ ಮೌಲ್ಯರಹಿತವಾದಂಥ ಜ್ಞಾನ ಎಷ್ಟು ಅಪಾರವಾದಿದ್ರೂ ಅದು ಅಜ್ಞಾನಕ್ಕೆ ಸಮ. ಅದು ತೊಂದರೆನೇ ಕೊಡುತ್ತೆ ಹೊರತು ಎಂದೂ ನಮ್ಮ ಸಮಾಜಕ್ಕೆ ಅದರಿಂದ ಉಪಯೋಗ ಆಗಲ್ಲ. ಇನ್ನೊಂದು ನೆಕ್ಸ್ಟ್ ಮಾತು ನೋಡಿ ಎಷ್ಟು ಚೆನ್ನಾಗಿದೆ. ಸ್ವಭಾವ ತಿಳಿದ ಮನುಷ್ಯರಲ್ಲಿ ಪ್ರೇಮವು ಹಗೆತನವಾಗಿ ಪರಿಣಮಿಸುತ್ತದೆ. ಯಾವಾಗಲೂ ಯು ಮಸ್ಟ್ ಜಡ್ಜ್ ಎ ಮ್ಯಾನ್. ಇದಕ್ಕೆ ನನಗೊಂದು ಒಳ್ಳೆಯ ಉದಾಹರಣೆ ಗೊತ್ತಿದೆ. ನನಗೆ ಒಬ್ಬರು ಲೆಕ್ಚರ್ ಇದ್ದರು ಬ್ಯಾಂಗ್ಳೂರಿನಲ್ಲಿ. ನಾನು ಆವಾಗ ವಕೀಲ ಆಗಿದ್ದೆ, ನ್ಯಾಯಾಧೀಶ ಆಗಿರಲಿಲ್ಲ. ವಕೀಲ ಆಗಿದ್ದಾಗ ಅವರು ನನ್ನ ಹತ್ರ ಬಂದರು. ಸರ್ ಹಿಂಗೆ ಏನಾಯಿತು ಅಂತಂದೆ. ನಾನು ಮೈಸೂರಿನಲ್ಲಿ MA ಓದ್ತಾ ಇದ್ದೆ. ಆವಾಗ ಇನ್ನೊಂದು ಜಾತಿ ಹುಡುಗಿ ಬಂದು ನಮ್ಮಿಬ್ಬರಿಗೂ ಸ್ನೇಹ ಆಗಿಬಿಡ್ತು, ಮದುವೆ ಮಾಡಿದೆ ಸರ್ ಅಂತ. ಇರೋಗ್ರಿ, ಲವ್ ಮ್ಯಾರೇಜ್ ಅಲ್ರಿ, ಇರೋಗ್ರಿ, ನೀವು ಲೆಕ್ಚರರು ಅವರು ಲೆಕ್ಚರರು, ಇಬ್ಬರು MA, ಹೋಗ್ರಿ ಜೊತೆಗಿರ್ರಿ, ಹೋಗ್ರಿ, ಲವ್ ಮಾಡಿದ್ದೀರಿ ಅಂತ ಹೇಳಿದ್ರೆ ನಂಗೆ ಅವಾಗ ಗೊತ್ತಾಗಲಿಲ್ಲ ಇವಳು ಇಷ್ಟು ಕೆಟ್ಟವಳು ಅಂತ ಹೇಳ್ತಾ ಇದ್ದೆ ನಾನು. ನೋಡಿ, ಸ್ವಭಾವ ತಿಳಿಯದ ಮನುಷ್ಯರಲ್ಲಿ ಪ್ರೇಮವು ಹಗೆತನವಾಗಿ ಪರಿಣಮಿಸುತ್ತದೆ. ಇಬ್ಬರೂ ಕೋರ್ಟಿಗೆ ಬಂದರು. ನಮ್ಮ ಕಕ್ಷಿದಾರನು ಬಂದ, ಆಕೆನ ಬಂದರು. ನಾನು ಅವ್ರ ಮದುವೆ ಹೆಂಗಾಗಿತ್ತಂದರೆ, ಕೆಲವರು ಈಗಿನ ಜನ್ರೇಷನ್ ಏನಿದೆಯೋ ಅವ್ರಿಗೇನು ತಾಳಿ ಕಟ್ಟಲೇಬೇಕು ಮದುವೆ ಅನ್ನೋ ಥರ ಇಲ್ಲ. ಒಂದು ಸಂಸ್ಥೆಯಲ್ಲಿ ಎಕ್ಸ್ಚೇಂಜ್ ಆಫ್ ಗಾರ್ಲೆಂಡ್ಸ್, ಅದನ್ನು ಹೂವಿನ ಹಾರ ಬದಲಾಯಿಸ್ಕೊಂಡು ನಾನು ಇವ್ರು ನನ್ನ ಹೆಂಡ್ತಿ, ನಾನು ಅವ್ರ ಗಂಡ ಅಂತ ಹೇಳಿಬಿಟ್ರು ಅಷ್ಟೇ. ಆದರೆ ಅಂಥದ್ದೊಂದು ವಿವಾಹ ಇದೆ, ಪೈಶಾಚಿಕ ವಿವಾಹ ಅಂತ ಇದೆ. ಇದು ಗಾಂಧರ್ವ ವಿವಾಹ. ಅಂದರೆ ಶಕುಂತಲೆ ದುಷ್ಯಂತ ಪ್ರೇಮ ವಿವಾಹ ಆದ್ರಲ್ಲ, ಆ ಥರ ಎಕ್ಸ್ಚೇಂಜ್ ಆಫ್ ಗಾರ್ಲ್ಯಾಂಡ್ಸ್, ನೀನೇ ನಾನು ಹೆಂಡ್ತಿ, ನಾನೇ ನಿನ್ನ ಗಂಡ ಅಂತ ಇವತ್ತು ಮಾತಾಡ್ತಾ ಇದ್ದೀವಿ. ಬರೀ ಹೂವಿನಾರ ಬದಲಾಯಿಸ್ಕೊಂಡ್ರೆ ಗಂಡ ಹೆಂಡ್ತಿ ಆಗ್ಬೋದು. ಅದು ನಮ್ಮ ಪುರಾಣದಲ್ಲಿ ಇದೆ, ಇತಿಹಾಸದಲ್ಲಿ ಇದೆ. ಇದಕ್ಕೆ ಆವಾಗ ಆ ಕೇಸ್ ಹಾಕಿದ್ರು, ಒಬ್ಬರ ಮೇಲೆ ಆರೋಪ ಮಾಡಿದ್ರು. ಆಕೆ ಹೇಳಿದ್ಲು, ಇವನು ನನಗೆ ಸರಿಯಾಗಿಲ್ಲ ಇವನು ಇನ್ನೊಂದು ಹುಡುಗಿ, ಈಗ ಈ ಕಾಲೇಜ್ಗೆ ಹೋಗ್ತಾನಲ್ಲ, ಅಲ್ಲೊಂದು ಹುಡುಗಿ ಜೊತೆಗೆ ಮಾಡ್ತಾ ಇದೆ ಸರಿ, ನನಗೆ ತುಂಬ ನೋವಾಗುತ್ತೆ ಅಂತ ಹೇಳ್ತಾ ಇದ್ಲು ಆಕೆ. ಇವನ್ನ ಅರ್ಥ ಮಾಡ್ಕೊಳ್ಳಿಲ್ಲ ನಾನು. ಸ್ವಭಾವ ತಿಳಿಯದೆ, ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಿಲ್ಲ. ವಯೋಮಾನದ ಲೆಕ್ಕಾಚಾರದಲ್ಲಿ ಇಬ್ಬರೂ ನಾವು ಪ್ರೀತಿಸ್ತೀವಿ ಅಂತ ತಿಳ್ಕೊಂಡ್ರು. ದ್ಯಾಟ್ ಈಸ್ ನಾಟ್ ರಿಯಲ್ ಲವ್. ನಿಜವಾದಂಥ ಪ್ರೀತಿ ಅದಲ್ಲ, ಅದು ದೇಹ ಭಾವನೆ ಅಷ್ಟೇ, ಇಮೋಷನ್. ಅದು ಒಂದು ಇಷ್ಟ ಅಷ್ಟೇ. ನಿಜವಾದಂಥ ಪ್ರೀತಿ ಅಂದರೆ ನೀವು ಕಲ್ಲನ್ನು ಕಂಡ್ರೂ ಇಷ್ಟಪಡಬೇಕು, ನೀವು ಮಣ್ಣನ್ನು ಕಂಡ್ರೂ ಇಷ್ಟಪಡಬೇಕು, ಜೀವ ಇರೋದನ್ನು ಇಷ್ಟಪಡಬೇಕು, ಜೀವ ಇಲ್ಲದೇ ಇರೋದನ್ನು ಇಷ್ಟಪಡಬೇಕು. ಅದು ರಿಯಲ್ ಲವ್. ನೋ ಲಿಮಿಟೇಷನ್. ನಾನು ಹಿಂಗಾದರೆ ನಿಮಗೆ ಪ್ರೀತಿ ಮಾಡ್ತೀನಿ ಅನ್ನೋ ಅಂಥದ್ದು. ಪ್ರೀತಿ ಅನ್ನೋ ಶಬ್ದ ಏನಿದೆಯೋ ಅದಕ್ಕೆ ಯಾವ ಎಲ್ಲೇ ಚೆಕ್ ಬಂದಿನೇ ಇಲ್ಲ. ಇಸ್ ಬಿಯಾಂಡ್ ಆಲ್ ಬೌಂಡ್ರೀಸ್, ಇಸ್ ಬಿಯಾಂಡ್ ಆಲ್ ರೌಂಡ್. ಆ ಫೀಲಿಂಗ್ ಇರುತ್ತಲ್ಲ, ಆ ಮನೋಧರ್ಮ ನಮ್ಮಲ್ಲಿರುತ್ತಲ್ಲ, ಆ ಯಾವುದೇ ನಿರ್ಬಂಧ ರಹಿತವಾಗಿರ್ತಕ್ಕಂಥ ನಡವಳಿಕೆ ಮನುಷ್ಯನಿಗಿರುತ್ತಲ್ಲ, ಅದಕ್ಕೆ ಪ್ರೀತಿ ಅಂತ ಕರಿತೀವಿ. ಆಗಲೇ ದೇವರು ನಮ್ಮಲ್ಲಿ ವಾಸ ಮಾಡಲಿಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ ಎವ್ರಿಥಿಂಗ್ ನನ್ನ ಧರ್ಮ ಶ್ರೇಷ್ಠ ಅನ್ನೋದಕ್ಕೆ ನೀವೊಂದು ಚೆಕ್ ಬಂದು ಹಾಕ್ಕೊಳ್ತಾ ಇದ್ದೀರಿ, ಒಂದು ಲಿಮಿಟೇಷನ್ ಹಾಕ್ಕೊಳ್ತಾ ಇದ್ದೀರಿ. ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಈಸ್ ಕಂಡೀಷನಲ್ ಅಂತ ಆಗುತ್ತೆ. ಅದು ಅನ್ಕಂಡೀಷನಲ್. ಪ್ರೀತಿ ಅನ್ನೋವಂಥದ್ದು ಅನ್ಕಂಡೀಷನಲ್. ಅದಕ್ಕೆ ಇವ್ರನ್ನೇ ಪ್ರೀತಿ ಮಾಡಬೇಕು, ಅವ್ರನ್ನೇ ಪ್ರೀತಿ ಮಾಡಬೇಕು, ಆ ಥರ ಏನೂ ನಿರ್ಬಂಧ ಇಲ್ಲ, ಅದಕ್ಕೆ ಚೆಕ್ ಬಂದಿಲ್ಲ. ಸೇವೆ ಮಾಡುವಂಥ ಮನೋಧರ್ಮ ಯಾವಾಗ ಬರುತ್ತೆ ಅಂದರೆ ವೆನ್ ಐ ಲವ್ ಸಮಥಿಂಗ್
ಇದು ನಾವು ತಿಳ್ಕೋಬೇಕಾಗಿರೋದು. ಇದು ನನಗೆ ಆ ಪ್ರಕರಣದಿಂದ ನನಗೆ ಗೊತ್ತಾಯಿತು, ಓಹೋ ಸರಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗದೇ ಇದ್ದರೆ ಏನೆಲ್ಲ ತೊಂದರೆ ಇರುತ್ತೆ ಅಂತ. ನೆಕ್ಸ್ಟ್ ಮಾತು ನೋಡಿ ಎಷ್ಟು ಚೆನ್ನಾಗಿದೆ. ಶರೀರ ನವದ್ವಾರದಿಂದ ಕೂಡಿದೆ, ಕೊಳೆ ಯಾವಾಗಲೂ ಬರುತ್ತದೆ, ಸ್ನಾನ ಮಾಡಿ ಶುದ್ಧರಾಗಬೇಕು. ನೋಡಿ ಇದೆ, ಶರೀರ ನವದ್ವಾರದಿಂದ ಕೂಡಿದೆ. ನೋಡಿ, ಇದು ನಮ್ಮ ಪುರಾಣ ಇತಿಹಾಸಗಳಲ್ಲಿ ಎಲ್ಲಿ ನೋಡಿದ್ರೂ ನಾವು ಕೇಳ್ತೀವಿ ನವದ್ವಾರದಿಂದ ಮಾಡಿರೋದಂಥ. ಕಣ್ಣುಗಳು, ಕಿವಿಗಳು 4 ಆಯಿತು, ಇಲ್ಲೇ ಆಯಿತು 5, 6, 7, 8, 9. ಇದರಲ್ಲಿ ಏನು ಬರುತ್ತೆ? ಮೂಗ್ನಾಗ ಏನು ಬರುತ್ತೆ? ಹೊರಗೆ. ಒಳಗೆ ಹೋಗೋದೆಲ್ಲ ಒಳ್ಳೆಯದೇ ಹೋಗುತ್ತೆ, ಆದ್ರೆ ಹೊರಗೆ ಬರೋದು ಯಾವುದೂ ನಾವು ಇಷ್ಟಪಡೋ ಅಂಥದ್ದು ಏನೂ ಬರಲ್ಲ. ಅದು ಕಿವಿನಲ್ಲಿ ಬರೋ ಗುಗಣೆ ಬರುತ್ತೆ, ಕಣ್ಣಲ್ಲೇನೋ ಬರುತ್ತೆ, ಅದು ಏನೇನು ಚೇಷ್ಟೆ, ಒಂದೊಂದು ಅಂಗಾಂಗಗಳು, ಕಣ್ಣು ಏನೇನು ಚೇಷ್ಟೆ ತಂದು ಕೊಡುತ್ತೆ. ಅಯ್ಯಪ್ಪ, ಅದೇನು ಹೇಳೋಕ್ಕಾಗಲ್ಲ. ಇದೊಂದು ತಮಾಷೆನೇ ಇದೆ. ಅದಕ್ಕೆ ಇಬ್ಬರು ಸ್ನೇಹಿತರು ಕಾನ್ವರ್ಜ್ ಮಾಡ್ತಾ ಇರ್ತಾರೆ. ನನಗೆ ಇವತ್ತು ಬೇಜಾರಾಯಿತು, ನನ್ನ ಹೆಂಡ್ತಿ ನನಗೇನೋ ಒಂದು ಹೇಳಿದ್ಲು, ಅದಕ್ಕೆ 300 ರೂಪಾಯಿ ಸೀರೆ ತಂದು ಕೊಡು ಅಂತ ಹೇಳಿದ್ರು. ಅಯ್ಯೋ ನಿಂದು ಎಷ್ಟೋ ಉತ್ತಮ, 300 ರೂಪಾಯಿ. ನನ್ನ ಹೆಂಡ್ತಿಗೆ ಅವಿನ್ನೂ ರೋಡ್ನಲ್ಲಿ ಹೋಗ್ಬೇಕಾದ್ರೆ ಒಂದು 3000 ರೂಪಾಯಿನ ಸೀರೆ ಕಣ್ಣಿಗೆ ಬಿದ್ದು ನನಗೆ 3000 ನಷ್ಟ ಆಯಿತು ಅಂತ ಹೇಳಿ. ಕಣ್ಣಿಗೆ ಬಿದ್ದುಬಿಡ್ತಲ್ಲ ಸೀರೆ, ಇದು ನನಗೆ ಬೇಕು ಅಂದ್ಬಿಟ್ರೆ ಅವರು. ಸೊ ಈ ಕಣ್ಣು ಏನೆಲ್ಲ ತೋರಿಸುತ್ತೆ, ಏನೆಲ್ಲ ಮಾಡುತ್ತೆ. ಇವಾಗ ನೋಡಿ, ನಮ್ಮ ಪ್ರತಿಯೊಂದು ಮನೆಯಲ್ಲೂ ಮಕ್ಕಳು ಅವರು ಡೈಲಾಗ್ಸು ಮಾಡೋದು, ಎಷ್ಟು ಚಲನಚಿತ್ರ ನಾವು ನೋಡ್ತಕ್ಕಂಥ TV ನಮ್ಮ ಜೀವನದ ಮೇಲೆ ಎಷ್ಟು ಪ್ರಭಾವ ಬೀರಿದೆ ಅಂತ ನೀವು ಅವರ ಮಾತುಗಳಿಂದ ತಿಳ್ಕೊಬೋದು. ಅದು ಅದರಿಂದ ಕಣ್ಣೇನು ತೋರಿಸುತ್ತೋ, ಕಿವಿ ಏನು ಕೇಳಿಸ್ಕೊಳ್ಳುತ್ತೋ, ಅದು ಯಾರಿಗೆ ಸುದ್ದಿನ ನಾಲ್ಗೆ ಹೇಳುತ್ತೋ ನಮಗೇನು ಗೊತ್ತಾಗಿದೆ? ಅಪಾರವಾಗಿರ್ತಕ್ಕಂಥ ಇದನ್ನು ಪವಿತ್ರ ದೇಗಲ ಅಂತ ತಿಳ್ಕೊಬೇಕು. ಅದನ್ನು ಸ್ವಚ್ಛವಾಗಿಟ್ಕೋಬೇಕು, ಶುದ್ಧವಾದದ್ದನ್ನು. ಅದಕ್ಕೆ ಸತ್ಸಂಗ ಅಂತ ಈಗ ನಾವೇನು ಚರ್ಚೆ ಮಾಡ್ತಾಯಿದ್ದೀವೋ ಇದು ಸತ್ಸಂಗ. ಇದನ್ನು ಯೋಚನೆ ಮಾಡ್ಕೊಳ್ಳಿ ನೀವು ಮನಸ್ಸಿನಲ್ಲಿ. ಆಹಾ, ಈ ಸಂಘದಿಂದ ಏನು ಬಂತು, ಇನ್ನೊಂದು ಸಂಘದಿಂದ ಏನು ಬಂತು, ಯಾವ್ಯಾವ ಸಂಘದಿಂದ ಯಾರ್ಯಾರ ಹತ್ರ ಮಾತಾಡಿದ್ದಿಂದ ಏನು ಕಾನ್ವರ್ಜೇಷನ್ ನಾನು ಮಾಡಿದೆ, ಏನು ಆಯಿತು ನನ್ನ ಜೀವನಕ್ಕೆ ಅಂತ ನೀವು ಯೋಚನೆ ಮಾಡಿದ್ರೆ ನಮ್ಮೆಲ್ಲರಿಗೂ ಅರ್ಥ ಆಗುತ್ತೆ ಸತ್ಸಂಗ ಅನ್ನೋದು ಎಷ್ಟು ಶ್ರೇಷ್ಠವಾದದ್ದು. ಅದರಲ್ಲಿ ಒಳ್ಳೆಯದನ್ನೇ ಮಾತಾಡ್ತಕ್ಕಂಥದ್ದು. ಜೀವನದ ಬಗ್ಗೆ ವಿಮರ್ಶೆ ನಡೆಯುತ್ತೆ, ಅಲ್ಲಿ ನಮಗೆ ಒಂದು ವಿಶೇಷವಾದ ದರ್ಶನ ಆಗುತ್ತೆ, ಆತ್ಮದರ್ಶನ ಆಗುತ್ತೆ. ನೀವೇನಾದರೂ ಅರಿವಾಗುತ್ತೆ ಅಂತ ತಿಳ್ಕೊಳ್ಳಿ, ಜ್ಞಾನ ಬರುತ್ತೆ ಅಂತ ತಿಳ್ಕೊಳ್ಳಿ, ಆತ್ಮದರ್ಶನ ಆಗುತ್ತೆ, ಪರಮಾತ್ಮ ದರ್ಶನ ಏನಾದರೂ ಅಂದ್ಕೊಳ್ಳಿ. ಸತ್ಸಂಗದಿಂದ ಮಾತ್ರ ಅದು ಸಾಧ್ಯ ಆಗುತ್ತೆ. ಅದರಿಂದ ಇಂಥ ಸತ್ಸಂಗಗಳಲ್ಲಿ ನಾವು ಭಾಗಿಯಾಗಬೇಕು. ಶರೀರವನ್ನು ತುಂಬ ಚೆನ್ನಾಗಿ ಕಾಪಾಡ್ಕೋಬೇಕು. ಡಾಕ್ಟ್ರ್ ಆರೋಗ್ಯದ ಬಗ್ಗೆ ಅವರು ಹೇಳಿದ್ದಾರೆ, ಅದಕ್ಕೆ ಎಷ್ಟು ಮುಖ್ಯ ಇದು ಅಂತ. ನಾನು ಒಂದು ಆಧ್ಯಾತ್ಮಿಕವಾಗಿ ಮಾತಾಡೋ ಅಂಥದ್ದಾದರೆ ದಿಸ್ ಈಸ್ ಅನ್ ಇನ್ಸ್ಟ್ರುಮೆಂಟ್ ಮೋಸ್ಟ್ ಸೇಕ್ರೆಡ್. ಯಾವುದೇ ಪ್ರಾಣಿ ಪಕ್ಷಿಗಳಿಗೆ ನಾವು ಇಷ್ಟು ಜೋಕ್ ಹೇಳಿದೆ, ಎಷ್ಟು ಚೆನ್ನಾಗಿ ನೀವು ಎಂಜಾಯ್ ಮಾಡಿ ನಕ್ರಿ ಅಲ್ವಾ. ಒಂದು ಪ್ರಾಣಿಗೆ ಹೋಗಿ ಹೇಳ್ತೀನಿ, ನಾಯಿಗೆ ಅದು ನಗುತ್ತಾ, ಹೇಳು ನಗು ಅಂತಂದರೆ ಅದು ನಗುತ್ತಾ? ಎಲ್ಲಾದರೂ ಸಾಧ್ಯ ಇಲ್ಲ. ಅದಕ್ಕೆ ಒಂದು ಗುಬ್ಚತ್ತಿ ಹತ್ರ ಹೇಳ್ತೀನಿ, ಅದು ನಗುತ್ತಾ? ಇಲ್ಲ. ಅದು ಒಂದು ಬದುಕು ಕಟ್ಕೊಂಡಿದೆ, ಅದೊಂದು ಪ್ರಾಣಿ, ಅದು ಒಂದು ಜೀವಿ, ಅದೊಂದು ಬದುಕು ಕಟ್ಕೊಂಡಿದೆ ತನ್ನದೇ ಆದ ರೀತಿಯಲ್ಲಿ. ಆದರೆ ಮನುಷ್ಯ ಜೀವನ, ಒಲಿಂಪಿಕ್ಸ್ನಲ್ಲಿ ಗೋಲ್ಡ್ ಮೆಡಲ್ ಹೊಡೆದ ಅಂತನೋ, ರನ್ನಿಂಗ್ ರೇಸ್ನಲ್ಲಿ ಅದು ಸಚಿನ್ ತೆಂಡೂಲ್ಕರ್ 6 ಹೊಡೆದ ಅಂತನೋ, ಅಥವಾ ರಾಹುಲ್ ದ್ರಾವಿಡ್ ಗ್ರೇಟ್ ಇನ್ನಿಂಗ್ಸ್ ಆಡನೋ, GR ಗುಂಡಪ್ಪ ವಿಶ್ವನಾಥ್ ಮಡ್ರಾಸ್ನಲ್ಲಿ 97 ವಂಡರ್ಫುಲ್ ಇನ್ನಿಂಗ್, ಇದೆಲ್ಲ ಸಾಧ್ಯ ಇರೋದು ಮನುಷ್ಯ ಜೀವನಕ್ಕೆ ಮಾತ್ರ. ಅದರಿಂದ ಈ ಮನುಷ್ಯ ಜೀವನವನ್ನು ದಯವಿಟ್ಟು ಪವಿತ್ರವಾಗಿ ಮಾಡ್ಕೊಳ್ಳೋದನ್ನು ನಾವು ಕಲ್ತ್ಕೋಬೇಕು ಅಂತ ನಾನು ಹೇಳ್ತೀನಿ. ಇದನ್ನು ತುಂಬ ಇಟ್ಸ್ ಅನ್ ಇನ್ಸ್ಟ್ರುಮೆಂಟ್. ಇದನ್ನು ಆರ್ಡಿನರಿಯಾಗಿ ನೋಡಬೇಡ.
ಕಾಲಿಗೆ ಒಂದು ಸಣ್ಣ ಗಾಯ ಆದ್ರೂ ಕೂಡ ಯಾಕೆ ನನ್ನ ಕಾಲಿಗೆ ಗಾಯ ಆಯಿತು, ಇದು ಚೆನ್ನಾಗಿರಬೇಕು, ನನ್ನ ಕಾಲು ನಡಿಬೇಕು, ನಾನು ಎಲ್ಲರ ಜೊತೆಗೆ ನಾಳೆ ಹೋಗಬೇಕು, ನನ್ನ ಸ್ನೇಹಿತರ ಹತ್ರ ಮಾತಾಡಬೇಕು, ಸಿಹಿಯಾದ ಮಾತಾಡಬೇಕು, ಅವ್ರನ್ನ ನಗಬೇಕು. ಈ ರೀತಿಯ ಮನೋಧರ್ಮ ನಮಗೆ ಇರಬೇಕು. ಅದನ್ನು ನೀವು ತಿಳ್ಕೊಳ್ಳಿ. ಇದು ಬರೀ ದೇಹಕ್ಕಷ್ಟೇ ಹೇಳಿದೆ, ಶರೀರ ನವದ್ವಾರದಿಂದ ಕೂಡಿದೆ ಅಂತ. ಅದರಲ್ಲಿ ಮನಸ್ಸಿದೆ, ಅದಾದಮೇಲೆ ಬುದ್ಧಿ ಇದೆ, ಅದಕ್ಕೆ ಅದಾದಮೇಲೆ ಚೇತನ ಅಥವಾ ಆತ್ಮ ಅದೆಲ್ಲ ಇದೆ. ಅತಿ ಸರ್ವತ್ರ ನೋಡಿ, ಅತಿ ಮಾಡಬಾರದು, ಅದು ಸರ್ವತ್ರ ವರ್ಜಯೇತ್. ಸೌಂದರ್ಯ, ಹೆಚ್ಚು ಸೌಂದರ್ಯ ಇದೆ, ಮೋಸ್ಟ್ ಬ್ಯೂಟಿಫುಲ್ ಅನ್ನಿ, ಅದೇ ತೊಂದರೆ. ತುಂಬ ಸೊಗಸಾಗಿದೆಯಪ್ಪ, ಅಂದ ಚಂದವಾಗಿದೆ ಅಂದರೆ ಅದು ಏನೋ ಒಂದು ತೊಂದರೆನ ತಂದು ಕೊಡ್ಬೋದು ನಮಗೆ. ಅತಿ ಗರ್ವ, ನನಗೆ ಐ ಆಮ್ ಪ್ರೌಡ್, ಐ ಆಮ್ ಎಜುಕೇಟೆಡ್, ಇದು ನನಗೆ ಗೊತ್ತಿದೆ, ನನಗೆ ಅದು ಗೊತ್ತಿದೆ ಅಂತ ಹೇಳ್ಕೊಂಡು ಹೆಮ್ಮೆ ಪಟ್ಟುಕೊಂಡು ಬಹಳ ಗರ್ವಪಟ್ಟರೆ ಅತಿ ಸರ್ವತ್ರ ವರ್ಜೆ. ಅದರಿಂದ ಯಾವುದೂ ಕೂಡ ಅತಿ ದಾನ, ಅವ್ರು ಹೇಳ್ತಾರೆ ದಾನನೂ ಕೂಡ ಹೆಚ್ಚಾಗಿ, ನಿನಗೆ ಮಿತಿ ಮೀರಿರೋ ಅಂಥ ದಾನನೂ ಕೊಡೋಕ್ಕೆ ಹೋಗಬೇಡ ಕಣಯ್ಯ, ನಿನ್ನ ಲೆಕ್ಕಾಚಾರದಲ್ಲಿ ಕೊಡಯ್ಯ. ನಿಂಗೆ 10 ರೂಪಾಯಿ ಕೊಡೋಕ್ಕೆ ಕ್ಷೇತ್ರ ಇದ್ದರೆ 5 ರೂಪಾಯಿ ಕೊಡ್ತೀನಿ ಅಂತ ಹೇಳು. 10 ರೂಪಾಯಿ ಮ್ಯಾಕ್ಸಿಮಮ್ ಕೊಡೋಕ್ಕಾಗುತ್ತೆ ಅಂದರೆ 10 ರೂಪಾಯಿ ಕೊಡು. ಆವಾಗ ಸರ್ವೇಕಥ ಅಂದರೆ ದಡ್ಡತನ. ಏಕೈಕಮಪಿ ಅನರ್ಥಾಯ ಕಿಮ್ ಯತ್ರ ಚತುಷ್ಟಯಂ. ಒಂದೊಂದು ಇದ್ದರೂ ಸಾಕು, ಬರೀ ಯೌವನ ಇದ್ದರೆ ಸಾಕು, ಅದೇ ಒಂಥರ ಬರೀ ಅಧಿಕಾರ ಇದ್ದರೆ ಸಾಕು, ಇದು ಯಾವುದರಲ್ಲಿ ಒಂದಿದ್ದರೆ ಸಾಕು, ತೊಂದರೆ ಆಗುತ್ತೆ ಮನುಷ್ಯನಿಗೆ. ಇವು 4 ಒಟ್ಟುಗೂಡಿಬಿಟ್ರೆ ಏನು ಕಷ್ಟಪ್ಪ, ಮನುಷ್ಯನ ಕಷ್ಟ ಎಷ್ಟು ಅಂತ ಹೇಳ್ತಾರೆ. ಕಿಮ್ ಯತ್ರ ಚತುಷ್ಟಯಂ, ಇವು 4 ಒಟ್ಟಿಗೆ ಆಗಿಬಿಟ್ರೆ ಏನು ಕಷ್ಟ. ಅದರಿಂದ ಆತ್ಮೀಯ ಬಂಧುಗಳೇ, ನಮ್ಮ ಹಿರಿಯರು, ನಾವು ಎಷ್ಟು ಹೇಳಿದರೂ ಸಾಲದು, ನಮ್ಮ ಹಿರಿತನ, ನಮ್ಮ ದೇಶದ ಶ್ರೇಷ್ಠತೆ, ಆ ಸಂಸ್ಕಾರ ಸಂಸ್ಕೃತಿಗಳನ್ನು ನಾವು ಯಾಕೆ ಮಾಡಿದ್ದಾರೆ ಅಂತ ಯೋಚನೆ ಮಾಡಬೇಕು. ಅದನ್ನು ರಿಜೆಕ್ಟ್ ಮಾಡೋದಕ್ಕಿಂತ ಮುಂಚೆ ಯಾಕೆ ಮಾಡಿದ್ದಾರೆ, ಇದರಿಂದ ಏನು ಕಾರಣ ಇದೆ ಅನ್ನೋದನ್ನು ತಿಳಿದು ಆಮೇಲೆ ಫಾರ್ ಯುವರ್ ವ್ಯಾಲಿಡ್ ರೀಸನ್ಸ್ ರಿಜೆಕ್ಟ್ ಮಾಡಿ, ಏನು ತಪ್ಪಿಲ್ಲ. ಎಲ್ಲದನ್ನೂ ತಿರಸ್ಕರಿಸ್ಬೋದು. ಬದಲಾವಣೆ ಜೀವನದ ಒಂದು ಕ್ರಮ, ಅದು ನಿಜ. ಆದರೆ ಎಲ್ಲವನ್ನೂ ಬದಲಾವಣೆ, ಸೂರ್ಯನ ಬದಲಾವಣೆ ಮಾಡಿದ್ದೀರಾ ಅಂತ ನಾನು ಕೇಳಿದರೆ ಇಲ್ಲ ಅಂತಲೇ ಉತ್ತರ ಹೇಳಬೇಕು. ಚಂದ್ರನ ಬದಲಾವಣೆ ಮಾಡಿದ್ದೀರಾ ಅಂದರೆ ಇಲ್ಲ ಅಂತ. ಆಕಾಶ ಏನಾದ್ರು ಬದಲಾವಣೆ ಮಾಡಿದರೆ ಇಲ್ಲ. ಈ ಪೃಥ್ವಿ ಏನಾದ್ರು ಬದಲಾವಣೆ ಮಾಡಿದರೆ ಇಲ್ಲ. ವೇದಾವತಿ ನದಿ 100 ವರ್ಷದಿಂದ ಹರಿತಲ್ಲಿ ಬದಲಾವಣೆ ಮಾಡಿದ್ರೆ ಅಂದರೆ ಇಲ್ಲ. ಎಲ್ಲ ಹಳೆ ಸೂರ್ಯ ಹಳೆ ಚಂದ್ರನೇ. ಅದಕ್ಕೆ ಸ್ವಲ್ಪ ಈ ಕಾಲಕ್ಕೆ ತಕ್ಕಂತೆ ಬದಲಾವಣೆಗಳು ಆಗಿರ್ಬೋದು. ಮನೆ ರೂಪದಲ್ಲಿ ಬದಲಾವಣೆಗಳು ಆಗಿರ್ಬೋದು. ಹೆಂಚಿನ ಮನೆಯಲ್ಲಿ ಇರ್ತಿದ್ವಿ, ಮಾಳಿಗೆ ಮನೆಗಿರ್ತಿದ್ವಿ, ಇವಾಗ ಒಂದಿಷ್ಟು RCC ಇಂಥದ್ದೆಲ್ಲ ಬಂದಿರ್ಬೋದು. ಅಷ್ಟರ ಮಟ್ಟಿಗೆ ಅಗತ್ಯಕ್ಕೆ ತಕ್ಕಂಥ ಬದಲಾವಣೆನೇ ಹೊರತು ಸಂಪೂರ್ಣವಾಗಿ ನಾವು ತೆಗೆದು ಹಾಕಿದರೆ ಬಹಳ ತೊಂದರೆ ಅಂತ ನಾವು ಯೋಚನೆ ಮಾಡಬೇಕು. ಅದರಿಂದ ಅತಿ ಸರ್ವತ್ರ ವರ್ಜಯೇತ್, ಎಕ್ಸಸ್ ಈಸ್ ಬ್ಯಾಡ್ ಎವ್ರಿವೇರ್. ಅತಿ ಅನ್ನೋವಂಥದ್ದು ಎಲ್ಲಿದ್ದರೂ ಕೂಡ ಅದು ಅನಾಹುತ, ಅದನ್ನು ಸಲ್ಲದು. ಇದು ಇನ್ನೂ ಚೆನ್ನಾಗಿದೆ. ಆದಾಯವಿಲ್ಲದೆ ತಿಂದು ಹಾಕುತ್ತಿದ್ದರೆ ಮೇರು ಪರ್ವತವೂ ಕರಗಿ ಹೋಗುತ್ತದೆ ಅಂತ ಹೇಳ್ತಾರೆ. ಕೂತುಣ್ಣನಿಗೆ ಕುಡಿಕೆ ಹಣ ಸಾಲದು ಅಂತ ಗಾದೆ ನೋಡಿ, ಎಷ್ಟು ಚೆನ್ನಾಗಿದೆ. ಅಪ್ಪ, ನೀನು ಕೂತ್ಕೊಂಡು ಬರೀ ಇರೋದನ್ನೆಲ್ಲ ತಿಂದು ಹಾಕಕ್ಕೆ ಮಾಡಬೇಡ, ಏನಾದರೂ ದುಡಿ ಅಂತ ಹೇಳಿದದು. ದುಡಿ ಅಂತ. ಇವನು ಭಾರವಿ ಅಂತ ಸಂಸ್ಕೃತದಲ್ಲಿ ಒಬ್ಬ ಒಳ್ಳೆ ಕವಿ, ಅವನು ಭಾರವಿ ಅಂತ. ಅವನಿಗೆ ತುಂಬ ಬುದ್ಧಿವಂತ, ಅವನು ತುಂಬ ಪ್ರತಿಭಾನ್ವಿತ. ಅವನು ಅವರಮ್ಮ ಹೊಗಳ್ತಿದ್ರು, ಅವರಪ್ಪ ಹೊಗಳ್ತಿರಲಿಲ್ಲ. ಏನು ಮಾಡಿದ್ರು ಹೊಗಳ್ತಿಲ್ಲ. ಊರು ಜನ ಎಲ್ಲ ಹೊಗಳೋದು, ಅಬ್ಬಾ ಭಾರವಿ ಎಂಥ ಪ್ರತಿಷ್ಠಿತ, ಎಂಥ ಪ್ರಚಂಡ ವಿದ್ವಾನ್, ಎಂಥ ಬುದ್ಧಿವಂತ ಅವನು ಅಂತ ಎಲ್ಲ ಹೊಗಳೋರು. ಊರಿನವರು ಅವರಮ್ಮನೂ ಹೊಗಳೋರು. ಅವನಿಗೆ ಅವರಪ್ಪನ ಮೇಲೆ ಸಿಟ್ಟು ಬಂದ್ಬಿಡ್ತು. ಅವ್ರಿಗೆ ಏನು ಮಾಡಬೇಕು ಅಂತಂದ. ಇವತ್ತು ನಮ್ಮಪ್ಪ ಮಧ್ಯಾಹ್ನಕ್ಕೆ ಊಟಕ್ಕೆ ಬರ್ತಾನೆ, ನಮ್ಮಮ್ಮನ ಹತ್ರ ಕೋಣೆಗೆ ಕುತ್ಕೊಂಡು ಊಟ ಮಾಡ್ತಾನೆ. ಮೇಲೆ ನಾನು ಅಟ್ಟದ ಮೇಲೆ ಕುತ್ಕೊಂಡು ಅಲ್ಲಿಂದ ಒಂದು ಕಲ್ಲು ಎತ್ತಾಕಿಬಿಡ್ಬೇಕು, ಅವನು ಸಾಯಿಸ್ಬಿಡ್ಬೇಕಂತ ಭಾರವಿಗೆ ಬಂದ್ಬಿಡುತ್ತೆ, ತಲೆಗೆ ಬಂದ್ಬಿಡುತ್ತೆ. ಸರಿ, ಒಂದು ಕಲ್ಲು ತಗೊಳ್ತಾನೆ, ಹೋಗಿ ಅಲ್ಲಿ ಅಟ್ಟದ ಮೇಲೆ ಕುತ್ಕೊಳ್ತಾನೆ. ಅವರಮ್ಮ ಊಟ ಹಾಕ್ತಿರ್ತಾರಲ್ಲ, ಸೊ ಸಲ್ಲಾಪ ನಡೆಯುತ್ತೆ, ಅವ್ರಿಗೆ ಕಾನ್ವರ್ಸೇಷನ್ ನಡೆಯುತ್ತೆ. ಅವರಮ್ಮ ಕೇಳ್ತಾರೆ, ಅಲ್ಲ ರೀ, ಊರಿನಲ್ಲಿ ಎಲ್ಲರೂ ನಮ್ಮ ಭಾರವಿ ಕಂಡ್ರೆ ಇಷ್ಟಪಡ್ತಾರೆ, ನೀವ್ಯಾಕ್ರಿ ಇಷ್ಟಪಡಲ್ಲ ನೀವು ಅಂತ ಹೇಳ್ತಾರೆ. ಅದಕ್ಕೆ
ಅವನು ನನ್ನ ಮಗ ಭಾರತಿ ನಾನು ಏನಾದರೂ ಅವನಿಗೆ ಹೇಳಿದರೆ ಜಂಬ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ನನ್ನ ಮಗ ಬುದ್ಧಿವಂತ ಅಂತ ನನಗೆ ಗೊತ್ತು, ಆದರೆ ನಾನು ಹೊಗಳಲ್ಲ, ಅವನು ಇನ್ನೂ ಬುದ್ಧಿವಂತ ಆಗಬೇಕು ಅವನು ಅಂತ ಹೇಳ್ಬಿಡ್ತಾರೆ ಅವರಪ್ಪ. ಇವ್ರಿಗೆ ಭಾರವಿಗೆ ಸಾಯಿಸ್ಬಿಡ್ಬೇಕಂತ ಯೋಚನೆ ಮಾಡಿದ್ನಲ್ಲ, ಅಪ್ಪ ನಮ್ಮ ಅಪ್ಪನ ಹೃದಯ ಎಷ್ಟು ಒಳ್ಳೆಯದು, ನಾನು ಎಂಥ ಕೆಲಸ ಮಾಡೋಕ್ಕೆ ಹೋಗ್ತಿದ್ನಲ್ಲ, ಕಲ್ಲೆತ್ತಾಕ್ಬಿಡ್ತಿದ್ನಲ್ಲ ಅಂತ ಅಂದ್ಕೊಂಡು ಬಂದಿದ್ದೆ ಕಾಲು ಹಿಡ್ಕೊಂಬಿಡ್ತಾನೆ ಅವ್ರ ಅಪ್ಪಂದ. ಅಪ್ಪ ನಾನು ತಪ್ಪು, ನಿನ್ನ ಸಾಯಿಸೋಕ್ಕೆ ಯೋಚನೆ ಮಾಡಿದ್ನಲ್ಲಪ್ಪ ನಾನು ಅಂತ ಹೇಳ್ತಾನೆ. ಮತ್ತು ನನಗೇನಾದ್ರು ಶಿಕ್ಷೆ ಕೊಡಪ್ಪ. ನಿನಗೇನು ಬಿಡ, ನೀನು ಮಗು ಏನು ಆಯಿತು ಏನೋ ಮಾಡಿದ್ಯಾ ಅಂತ ಹೇಳ್ತದೆ. ಅಪ್ಪ ನಂಗೆ ಏನಾದ್ರು ಒಂದು ಶಿಕ್ಷೆ ಕೊಡಪ್ಪ ಅಂತ ಹೇಳಿ, ಹೋಗಿ ನಿಮ್ಮ ಅತ್ತೆ ಮನೆಗೆ ಒಂದು ವಾರ ಇದ್ದು ಬರೋದು, ನಿಮ್ಮ ಅತ್ತೆ ಮನೆಗಿರಂತ. ಏನು ನಮ್ಮ ಅಪ್ಪು ಶಿಕ್ಷೆ ಕೊಡು ಅಂದರೆ ನಿಮ್ಮ ಅತ್ತೆ ಮನೆಗಿರು ಅಂತ ಹೇಳ್ತಲ್ಲ ಅಂತ ಹೋದರು. ಸರಿ, ಮೊದಲನೇ ದಿವಸ ಅತ್ತೆ ಮನೆಗೆ ಇದು ಮಾಡ್ತಾರೆ. ಏನು ಅತ್ತೆ ತಿನ್ನು ಬಾರ್ವಿ, ನೀನು 2 ಹೋಳಿಗೆ ತಿಂತೀಯ, 4 ತಿನ್ನಪ್ಪ ನೀನು, ನಿನ್ನ ವಯಸ್ಸಿಗೆ ತುಪ್ಪ ಹಾಕ್ತೀನಿ ಇನ್ನೊಂದು ಜಾಸ್ತಿ ತಿನ್ನು ಅಂತ ಏನು ಇಲ್ಲದೇ ಇರೋ ಉಪಚಾರ, ವಿಪರೀತ ಉಪಚಾರ ಮಾಡ್ತಾಯಿದ್ದಾಳೆ. 2ನೇ ದಿನ ಆಯ್ತು, 2 ಹೋಳಿಗೆ ಕಮ್ಮಿ ಆಗ್ತಾ ಬಂತು. 3ನೇ ದಿನ ಮಾತು ಅನ್ವೇ ಇಲ್ದಂಗೆ ಆಯ್ತು. 4ನೇ ದಿವಸ ಅಲ್ಲೇ ಅತ್ತೆ ಹೇಳ್ತಿದ್ಲು, ಮಾವನ ಹತ್ರ ಮಾತಾಡ್ತಿದ್ಲು, ಏನು ರೀ ಇವನೇನು ಎಷ್ಟು ದಿನ ಇತ್ತಾನಂತೆ, ನಾವೇನು ನಾಳೆ ಹೋದ್ರೆ ನಾಡ್ದು ಹೋದಲ್ಲೋದ್ರೆ ಇವನು ಇಲ್ಲೇ ಠಿಕಾಣಿ ಮೂಡಂಗೆ ಕಾಣ್ತಾನಲ್ಲ. ಅಯ್ಯಯ್ಯಪ್ಪ ನಮ್ಮಪ್ಪ ಇನ್ನೂ 3 ದಿನಕ್ಕಾಲೆ ನಮ್ಮ ಅತ್ತೆ ಹಿಂಗೆ ಅಂತಾಳೆ ಅಂತ ಹೇಳ್ಕೊಂಡು, ನೋಡ್ರಿ ಇವನ್ನ ದನ ಕಾಯಕ್ಕೆ ಕಳಿಸಿ ಇವನು ಕೆಲಸ ಮಾಡಿ ಉಣ್ಬೇಕು ಅಂತ ಹೇಳ್ತಾಳೆ ಅವ್ರ ಅತ್ತೆ ಹೇಳ್ತಾಳೆ, ಇವನು ಕೆಲಸ ಮಾಡಿ ಉಣ್ಬೇಕು, ಇವನು ದನ ಕಾಯಕ್ಕೆ ಕಳಿಸಿ ಅಂತ. ಸೊ ಆವಾಗ ಅವನಿಗೆ ದನ ಕಳ್ತಾನೆ. ಇನ್ನು ಮುಂದಿನ ಸ್ಟೋರಿ ಸಾಕಷ್ಟಕ್ಕೆ ಹೇಳ್ತೀನಿ. ಈಗ ಅವನ ಕವನ ಅನುಭವನ ಬರೀತಾನೆ ಅವನು. ಇದಕ್ಕೆ ಸ್ವಸುರಗೃಹ ನಿವಾಸೋ ಸ್ವರ್ಗತುಲ್ಯೋ ನರಾಣಾಂ, ಸ್ವಸುರಗೃಹ ನಿವಾಸೋ ಸ್ವರ್ಗತುಲ್ಯೋ ನರಾಣಾಂ, ಯದಿ ವಸತಿ ದಿನಾನಿ 3 5 ಅಥವಾ 7 ತದುಪರಿ ದಿನಮೇಕಂ ಪಾದರಕ್ಷಾ ಪ್ರಯೋಗ ಅಂತ ಹೇಳ್ತಾರೆ. ಅತ್ತೆ ಮನೆ ಮಾವನ ಮನೆಗೆ ಇರಬೇಕಂತೆ. ಸ್ವಸುರಗೃಹನೆಸೋ ಸ್ವರ್ಗತುಲ್ಯೋ ನರಾಣಂ, ಈ ನರಮನುಷ್ಯರಿಗೆ ಸ್ವರ್ಗಕ್ಕೆ ಸಮಾನವಾದದ್ದು. ಯಾವಾಗ ಅಂದರೆ ಯದಿ ವಸತಿ ದಿನಾನಿ 3 3 ದಿನ ಇದ್ದರೆ, 5 ಅಥವಾ 7 5 ದಿನ ಅಥವಾ ಮ್ಯಾಕ್ಸಿಮಮ್ 7 ದಿನ ಇದ್ದರೆ ಒಬ್ಬ ದದಿ ಮಧುರ ಭಕ್ಷ್ಯ ಪ್ರವಾಹ ಅಂತ ಹೇಳ್ತಾರೆ. ಅಂದರೆ ಹಾಲು ಮೊಸರು ಜೇನುತುಪ್ಪ ಇವುಗಳ ಪ್ರವಾಹ ಹರಿಯುತ್ತೆ. ತದುಪರಿ ದಿನಮೇಕಂ, ಅದ್ರ ಮೇಲೆ ಏನಾದ್ರು ಒಂದಿನ ಹೆಚ್ಚಾಗಿದ್ದೆ ಅಂದರೆ ಪಾದರಕ್ಷಾ ಪ್ರಯೋಗ ಕಣಪ್ಪ, ಪಾದರಕ್ಷಾ ಓಹೋ ಹಿಂಗೆ ಅಂತ ಹೇಳಿ ಅವರು ಹೇಳ್ತಾರೆ. ಅದರಿಂದ ನಾವು ಯಾವಾಗಲೂ ನಾನು ಇವತ್ತು ನನ್ನ ಊಟವನ್ನು ದುಡಿದಿದ್ದೇನೆಯೇ, ಹ್ಯಾವ್ ಐ ಡನ್ ಸಮಥಿಂಗ್ ಫಾರ್ ಮೈ ಫುಡ್, ನಾನೀಗ ಊಟ ಮಾಡ್ತಾಯಿದ್ದೀನಿ, ಇದಕ್ಕಾಗಿ ನನ್ನ ಶ್ರಮ ಏನಾದರೂ ಇದೆಯಾ ಅನ್ನುವಂಥ ಯೋಚನೆ ಮಾಡಿ ನಾವು ಮಾಡಬೇಕು. ಕೂತು ಉಣ್ಣವನಿಗೆ ಎಷ್ಟು ಹಣ ಇದ್ರೂ ಕೂಡ ನಷ್ಟ ಆಗುತ್ತೆ ಅಂತ ಹೇಳಿದೆ. ಇನ್ನು ನಾನು ಫಾಸ್ಟಾಗಿ ಮಾಡ್ತೀನಿ ನೋಡಿ. ಇನ್ನೊಂದು ಒಳ್ಳೆ ಮಾತು ಹೇಳಿದೆ, ಸಣ್ಣ ತಪ್ಪು ಕ್ಷಮಿಸಬೇಕು, ಸಣ್ಣ ತಪ್ಪನ್ನು ಸಹಿಸ್ಕೋಬೇಕು, ಸ್ವಲ್ಪ ಏಳಿಗಾದರೆ ಸಂತೋಷ ಪಡಬೇಕು, ಉಪಕಾರ ಮಾಡಿದವರನ್ನು ಗೌರವಿಸಬೇಕು. ಇದು ಲೋಕೋಕ್ತಿ, ಅಂದರೆ ನೋಡಿ ಇದು ಸುಭಾಷಿತ. ಇದು ಹೇಳ್ತಾನೆ, ನಾವು ಎಲ್ಲರಲ್ಲೂ ತಪ್ಪು ಕಾಣ್ತಾ ಇರ್ತೀವಿ. ಅದಕ್ಕೆ 2 ಶಬ್ದಗಳು ಇಂಗ್ಲೀಷ್ ಶಬ್ದಗಳಿದೆ, ಇದನ್ನು ನಾವೆಲ್ಲರೂ ಪಾಲನೆ ಮಾಡ್ಕೋಬೇಕು. ಫರ್ಗೆಟ್ ಆ್ಯಂಡ್ ಫರ್ಗಿವ್, ಇವು ಅಪಾರವಾದಂಥ ಶಬ್ದಗಳು. ಇದಕ್ಕೆ ಫರ್ಗೆಟ್ ಅಂತಂದರೆ ಮರ್ತೋಗ್ಬೇಕು. ನಾವೆಲ್ಲ ಜೀವನ ಮಾಡ್ತಾ ಇರೋದು ಮೆಮೊರಿ. ಈಗೇನಿದೆ ಹಿಂಗೆ ಸ್ವಿಟ್ಗೆ ಸ್ವೈ ಅಂತ ಹೇ ಬಾ ಅಂತ ಹೇಳಿ ಮ್ಯಾಜಿಕ್ ಶೋ ಮಾಡ್ತಾರಲ್ಲ, ಹೇಳು ನಿನ್ನ ಸೊಸೆ ಬಗ್ಗೆ, ಅಯ್ಯಯ್ಯ ಹಂಗೆ ಮಾಡ್ತಾ ಹಿಂಗೆ ಆವತ್ತು ಹಂಗೆ ಮಾಡಿದ್ರೆ ಇವತ್ತು ಹಿಂಗೆ ಮಾಡಿದ್ರೆ ನನಗಿಲ್ಲ ಮಾಡಿದ್ರೆ ಸ್ವಾಟೆ ತಿರುವಿದ್ರು ಇದೆಲ್ಲ ಮೆಮೊರಿ. ನಮ್ಮ ಮೆಮೊರಿಯಿಂದ ನಾವು ಜೀವನ ಮಾಡ್ತಾಯಿದ್ದೀವಿ. ಇದನ್ನು ಇದು ಮಾಡಬೇಕು. ಫರ್ಗೆಟ್, ಸಾಧ್ಯವಾದರೆ ಫರ್ಗಿವ್, ಕ್ಷಮಿಸಿಬಿಡು. ಸಣ್ಣದನ್ನು ಪುಟ್ಟದ್ದೆಲ್ಲ ಡೋಂಟ್ ಅಕ್ಯುಮಿಲೇಟ್,
ನೀವು ಒಳ್ಳೆಯದನ್ನು ಅಕ್ಯುಮುಲೇಟ್ ಮಾಡಿ, ಈ ಕೆಟ್ಟದ್ದನ್ನು ಯಾರಿಗೆ ತೊಂದರೆ ಕೊಡೋವಂಥದ್ದು ಇದೆಯೋ ಅದನ್ನು ನಾವೆಂದೂ ಅಕ್ಯುಮುಲೇಟ್ ಮಾಡೋಕ್ಕೆ ಹೋಗಬಾರ್ದು. ಅದನ್ನು ಫರ್ಗಿವ್ ಆ್ಯಂಡ್ ಫರ್ಗೆಟ್, ಮರ್ತು ಬಿಡು, ಕ್ಷಮಿಸಿಬಿಡು, ಅದು ಒಳ್ಳೆಯದಾಗುತ್ತೆ. ಇದಕ್ಕೆ ಒಂದು ತಾಳ್ಮೆ ಅನ್ನೋ ಮೌಲ್ಯ, ಅಂದರೆ ಇಮ್ಮೆನ್ಸ್ ಪೇಷನ್ಸ್ ಈಸ್ ರಿಕ್ವೈರ್ಡ್. ಈ ಜೀವನದಲ್ಲಿ ನಾವು ಒಳ್ಳೆಯ ಜೀವನ ಮಾಡಬೇಕಪ್ಪ, ಒಳ್ಳೆಯ ಜೀವನ ಕಟ್ಕೋಬೇಕು ಅಂತಂದರೆ ತುಂಬ ತಾಳ್ಮೆ ನಮಗೆ ಬೇಕಾಗುತ್ತೆ. ಅದನ್ನೇ ಇದರಲ್ಲಿ ಹೇಳ್ತಾರೆ. ಸ್ವಲ್ಪ ಏಳಿಗೆ ಆದರೆ ಸಂತೋಷ ನಮಗೆ ಅವನು 95% ತೆಗೆದಿದ್ದಾನ್ರಿ ನಿಮ್ಮ ಪಕ್ಕದ ಮನೆಯವನು, ಅದನ್ನು ಗಮನಿಸಲ್ಲ. ನಮ್ಮ ಹುಡುಗ ನಮ್ಮ ಮೊಮ್ಮಗ 80% ತೆಗೆದಾನೆ, 95% ತೆಗ್ದಾನೆ ಪಕ್ಕದ ಮನೆಯನು, 80 ತೆಗ್ದಾನೆ ನಮ್ಮ ಮೊಮ್ಮಗ ಅಂತ ಇದನ್ನೇ ಹೇಳ್ತಾ ಇದೆ. ಅವನು 95 ಪಕ್ಕದ ಮನೆ. ಅದನ್ನು ಸಹನೆ ಮಾಡ್ಕೊಳ್ಳೋಕ್ಕೆ ನಮಗೆ ಸಾಧ್ಯ ಆಗೋಲ್ಲ. ಅದರಿಂದ ಸ್ವಲ್ಪ ಸಾಧನೆ ಮಾಡಿದ್ರೆ ಆ ಮಗುನ ಕರಿಬೇಕು, ಪೇಶ್ ನೀನು ಎಷ್ಟು ಚೆನ್ನಾಗಿ ಮಾಡಿದೀಯ, ನೀನು 95, ನಮ್ಮ ಹುಡುಗ ಇನ್ನು 80 ತೆಗ್ದಿದ್ದಾನೆ, ನೀನು 95 ತೆಗ್ದಿದ್ಯಾ, ನೀನು ಅವನಿಗಿನ್ನ ಗ್ರೇಟ್ ಅಂತ ಶಬಾಸ್ಕಿರಿ ಇವನಿಗೂ ಕೊಡಬೇಕು, ಆ ಮಗುವಿಗೂ ಕೊಡಬೇಕು. ಜೀವನಕ್ಕೆ ಪ್ರೋತ್ಸಾಹದಾಯಕವಾಗಿರಬೇಕು, ಉತ್ತೇಜನವನ್ನು ನಾವು ಕೊಡ್ತಾ ಹೋಗಬೇಕು. ಯಾರನ್ನೂ ಅಲ್ಲುಗಳೆದು ನಿರಾಕರಿಸಿದಂಥದ್ದಿಲ್ಲ. ಯಾಕೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಜೀವಿಯೂ ಕೂಡ ಸುಧಾರಣೆಗೆ ಯೋಗ್ಯ, ಸುಧಾರಿಸಬಲ್ಲ. ನಾಳೆ ಒಳ್ಳೆಯ ದಿನಗಳನ್ನು ಅವನು ಕಂಡುಕೊಳ್ಳೋಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ನಾವು ಆ ಭಾವನೆಯಿಂದ ಮಾಡ್ಕೋಬೇಕಾಗುತ್ತೆ. ಉಪಕಾರ ಮಾಡಿದವರನ್ನು ಗೌರವಿಸಬೇಕು. ಇದಕ್ಕೆ ನಾವು ಮರೆತು ಹೋಗ್ಬಿಡ್ತೀವಿ. ನೋಡಿ, ನಮಗೆ ನನ್ನ ಸ್ನೇಹಿತರೆ ಒಬ್ಬರು ಒಂದು ಕವನ ಬರೆದಿದ್ದರು. ಈಗ ಮನೆ ಕಟ್ತೀವಲ್ಲ, ನಿಮಗೆ ಮನೆ ಕಟ್ಟಿರೋದು ಒಂದೊಂದು ಕಲ್ಲಿಟ್ಟಿರೋದೂ ಯಾರೋ ಬೇರೆ ಇಟ್ಟಿದ್ದಾರೆ, ಅದನ್ನು ಒಂದೊಂದು ಕಲ್ಲಿಟ್ಟಿರೋದು ಅವ್ರನ್ನ ಮರ್ತು ಬಿಡ್ತೀವಿ. ನಾವು ಮನೆ ಕಟ್ಟಿರೋರನ್ನ ಮರ್ತು ಬಿಡ್ತೀವಿ, ವರ್ಕರ್ಸನ್ನು ಮರ್ತು ಬಿಡ್ತೀವಿ. ಇನ್ಯಾರಿಗೂ ಶಾಲ್ ತರ್ತೀವಿ, ಇನ್ನೇನೋ ಮಾಡ್ತೀವಿ, ಇನ್ನೇನೋ ಆಡಂಬರ ಮಾಡ್ತೀವಿ, ಎಲ್ಲರನ್ನೂ ಗೌರವಿಸ್ತೀವಿ. ಇವ್ರನ್ನ ಉಣ್ಣಕ್ಕೂ ಕೂಡ ಕರೆಯಲ್ಲ. ಎಲ್ಲರೂ ಕೂಡ ಎಲೆಡಿಕೆ ಹಾಕ್ಯಂದು ಅವ್ರು ಅಲ್ಲಿ ಹೊರಗೆ ಕೂರ್ತಿದ್ರು, ಈ ಕರೆದರು ಆ ಕರೆದರು ಅಂದರೆ ಎಲೆಡಿಕೆ ಉಗುದು ಹೋಗ್ತಾರೆ ಅವ್ರಿಗೆ. ಅದಕ್ಕೆ ಅವರು ಈಗ ಮನೆ ಕಟ್ಟಬೇಕಾದ್ರೇ ಉಗುದ್ಬಿಡ್ತಾರೆ. ಅವರು ಕೆಲಸ ಮಾಡೋರು ಇದ್ದಾರಲ್ಲ, ಈಗ ಮನೆ ಕಟ್ಟಬೇಕಾದ್ರೆ ಉಗುದ್ಬಿಡ್ತಾರೆ. ಇವರು ಮುಂದೊಂದು ದಿವಸ ನಮಗೂ ಉಗಿತಾರೆ ಇವರು ಅಂತ ಹೇಳ್ಕೊಂಡು. ಅದರಿಂದ ಏನು ಸ್ವಲ್ಪ ನಮಗೆ ಮಾಡಿದರೆ ನಾವು ಅಂದ್ಕೋಬೇಕು, ನನ್ನ ಸಾಮಾನು ಈ ಕೊಳವೆ ಅಲ್ಲಿಗೆ ಹೋಗಬೇಕಾದ್ರೆ ಆ ಮನುಷ್ಯನ ಅವನ ಸಾಹಸ ಇದೆ, ಅವನ ಶ್ರಮ ಇದೆ ಅಂತ ತಿಳ್ಕೊಬೇಕು. ಒಂದು ಇಟ್ಟಿಗೆ ಇಲ್ಲಿಂದ ಕೆಳಗಿಂದ ಮೇಲಕ್ಕೆ ಹೋಗಿ ಅಲ್ಲಿ ಕೂತ್ಕೋಬೇಕಾದ್ರೆ ಅವನ ಶ್ರಮ ಇದೆ. ಇದನ್ನೆಲ್ಲ ನಾವು ಗೌರವಿಸಬೇಕು. ಆಗ ನಾವು ಮಾನವೀಯತೆಯಿಂದ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಯಾವ ಧರ್ಮವೂ ಕೂಡ ಮಾನವೀಯತೆ ಬಗ್ಗೆನೇ ಮಾತಾಡುತ್ತೆ. ಆದರೆ ಇಟ್ ಟೆಲ್ಸ್ ನಾನು ದೊಡ್ಡದು ಅಂತ. ದಟ್ ಈಸ್ ಎ ರಿಸ್ಟ್ರಿಕ್ಷನ್. ಅದಕ್ಕೆ ನೀವು ಮನುಷ್ಯರಾಗಿಬಿಡಿ, ಮನುಷ್ಯರನ್ನು ಮನುಷ್ಯರಂತೆ ಕಾಣಿ, ಎಲ್ಲರನ್ನೂ ಪ್ರೀತಿ ಮಾಡಿ. ಆಗ ಈ ಯಾವುದೋ ಇದನ್ನು ಓದಬೇಕು, ಇದು ಯಾವುದು ಬೇಡ, ಜಸ್ಟ್ ಲವ್ ಎವ್ರಿಥಿಂಗ್, ಅದು ಅಂತ ಒಂದು ಇದನ್ನು ಮಾಡಬೇಕು. ಬಂಧುಗಳು ಯಾರು ಅಂತ ಹೇಳ್ತಾರೆ ನೋಡಿ. 2 ಸಂದರ್ಭದ ಆಪತ್ತು ಕಾಲದಲ್ಲಿ ಯಾರು ಆಗ್ತಾರೋ, ನಮ್ಮ ಕಷ್ಟ ಸುಖಗಳಿಗೆ ಯಾರು ಆಗ್ತಾರೋ ಅವ್ರನ್ನ ಮಾತ್ರ ರಿಲೇಟಿವ್ ಅಂತ ಕರಿಬೇಕು. ಒಡ ಹುಟ್ಟಿದವ್ರು ಇದ್ದಾರೆ, ಅವರೇನೇ ಮುನಿಸ್ಕೊಂಡು ಹೋಗ್ಬಿಡ್ತಾರೆ. ಅವ್ರಿಗೆ ಯಾರನ್ನಾರು ಕೇಳಿ, ನಮ್ಮ ಅಣ್ಣನೋ ತಮ್ಮನೋ ಇದಕ್ಕೆ ನನ್ನ ಮೇಲೆ ಕೇಸ್ ಹಾಕಿದನ್ಸ ಭಾಗ ಕೊಡಬೇಕು ಅಂತ, ಅವನಿಗೆ ನಾನು ಕೊಡಲ್ಲ ಅಂತ ಹೇಳಿದ್ನ. ಕೇಳಲೇ ಇಲ್ಲ ಅವನು, ಯಾರ ಮಾತು ಕೇಳಲ್ಲ, ಹೋಗಿದ್ದಾನೆ ಕೇಳಿದೆ, ಒಂದು ಯುದ್ಧ ಶುರು ಮಾಡ್ತಾನೆ ಅದಕ್ಕೆ. ಸೊ ಯಾರು ನಮ್ಮ ರಿಲೇಟಿವ್ಸ್ ಅಂದರೆ, ನೀವು ಕಷ್ಟದಲ್ಲಿದ್ದಾಗ, ನೀವು ಇನ್ನೊಬ್ಬರ ಸಹಾಯವನ್ನು ಬಯಸಿದಾಗ ಯಾರು ಆಪತ್ ಬಾಂಧವ್ರ ಥರ ನಿಮಗೆ ಸಹಾಯ ಮಾಡ್ತಾರೋ ಅವರೇ ನಿಮ್ಮ ನಿಜವಾದಂಥ ಬಂಧುವು. ದೇ ಆರ್ ದಿ ಪರ್ಸನ್ಸ್ ಹೂ ಆರ್ ಅವರ್ ಡಿಯರ್ ಆ್ಯಂಡ್ ನಿಯರೆಸ್ಟ್ ರಿಲೇಟಿವ್ಸ್ ಅಂತ ನಾವು ತಿಳ್ಕೋಬೇಕು. ಇದು ಇನ್ನೊಂದು 2 ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಚಿಕ್ಕದು ಅಂತ ನಾವು ಯಾವಾಗಲೂ ಕನಿಷ್ಠವಾಗಿ ನೋಡಬಾರ್ದು ಅಂಥೇಳಿ. ಈಗ ನಮಗೆ ಬಾಯಾರಿಕೆ ಆಗಿದೆ ಅಂತಾನೆ, ದೊಡ್ಡ ಸಮುದ್ರನೇ ನಮ್ಮ ಕಣ್ಣು ಮುಂದೆ ಇದೆ, ಒಂದು ಬಗ್ಸೆ ನೀರು ಕುಡಿಯೋಕ್ಕಾಗುತ್ತಾ ಅದರಲ್ಲಿ? ಇಲ್ಲ, ಸಾಧ್ಯ ಆಗಲ್ಲ. ಅದಕ್ಕೆ ಎಷ್ಟು ದೊಡ್ಡದು, ಎಷ್ಟು ದೊಡ್ಡದು ಅನ್ನೋ ಅಂಥದ್ದನ್ನು ನಾವು ಲೆಕ್ಕ ಹಾಕಕ್ಕೆ ಹೋಗಬಾರ್ದು. ಬಾಯಾರಿಕೆ ಆದಾಗ
ಬಾವಿ ನಮ್ಮ ಬಾಯಾರಿಕೆಯನ್ನು ನಿವಾರಿಸಬಲ್ಲದೆ ಹೊರತು ಸಮುದ್ರ ಅಲ್ಲ. ಸೊ ನಮಗೆ ಇಮ್ಮಿಡಿಯೇಟ್ ನೈಬರ್ ಅಥವಾ ನಮಗೆ ಹತ್ತಿರದ ರಿಲೇಟಿವ್ಸು ಇವರು ಸಹಾಯ ಮಾಡ್ಬೋದು. ಸರಿ, ಇದು ಇನ್ನೂ ಬೇಕಾದಷ್ಟಿದೆ. ನಾನು ಇನ್ನು ಯಾರ್ಯಾರು ಏನೇನು ಬಯಸ್ತಾರೆ ಅನ್ನೋದು ಒಂದು ಮಾತ್ರ ಹೇಳಿ ಇದು ಮಾಡ್ತೀನಿ ನೋಡಿ. ಈ ಸುಭಾಷಿತ ಏನು ಹೇಳುತ್ತೆ, ರೂಪ ಕನ್ಯೆ ಬಯಸುತ್ತಾಳೆ, ತಾಯಿ ಐಶ್ವರ್ಯ ಬಯಸುತ್ತಾಳೆ, ತಂದೆ ವಿದ್ಯೆ ಬಯಸ್ತಾಳೆ, ಬಂಧುಗಳು ಉತ್ತಮ ಕುಲವನ್ನು ಬಯಸ್ತಾರೆ, ಇತರರು ಸೊಗಸಾದ ಊಟವನ್ನು ಬಯಸುತ್ತಾರೆ. ಅಂತಂದರೆ ಈ ಜೀವನದಲ್ಲಿ ಏನನ್ನು ನಾವು ತಿಳ್ಕೋಬೇಕು ಅಂತಂದರೆ, ಲೋಕೋ ಭಿನ್ನ ರುಚಿ. ಒಬ್ಬೊಬ್ರದ್ದು ಆಲೋಚನೆ ಒಂದೊಂದು ಥರ ಇರುತ್ತೆ. ನೀವು ಯಾಕೆ ಹಿಂಗೆ ಯೋಚನೆ ಮಾಡ್ತೀರಿ ಅಂತ ನಾವು ಎಂದೂ ಇದು ಮಾಡೋಕ್ಕೆ ಹೋಗಬಾರ್ದು. ಅವರ ಯೋಚನೆ, ಅವ್ರ ಜೀವನವನ್ನು ಅವ್ರು ಕಟ್ಕೊಳ್ಳೋಕ್ಕೆ ನಾವು ಬಿಡಬೇಕು. ಇಷ್ಟು ವಿಷಯಗಳನ್ನು ನಾವು ಸಂಗ್ರಹಿಸಿದರೆ ಹೇಳೋದಾದರೆ, ಒಟ್ಟಾರೆ ನಮಗೆ ತಾತ್ಪರ್ಯ ಏನು ಸಿಗುತ್ತೆ ಅಂದರೆ, ನಾವು ಕಡಿಮೆ ಆಸೆ ಉಳ್ಳವರು ಆಗಬೇಕು. ಹೆಚ್ಚಾಗಿ ಯಾವುದನ್ನು ಅತಿ ಮಾಡೋಕ್ಕೆ ಹೋಗಬಾರ್ದು. ಹಿತಮಿತಿನಲ್ಲಿ ಇರಬೇಕು. ಶರೀರವನ್ನು ಒಂದು ಇನ್ಸ್ಟ್ರುಮೆಂಟಾಗಿ ನಾವು ಉಪಯೋಗಿಸಬೇಕು. ನಮ್ಮ ದೇಹವನ್ನು ಸ್ವಚ್ಛವಾಗಿಡ್ಕೋಬೇಕು. ನಮ್ಮ ಆಲೋಚನೆಯನ್ನು ಸ್ವಚ್ಛವಾಗಿಡಬೇಕು. ತಾಳ್ಮೆ ನಮಗೆ ಜೀವನದಲ್ಲಿರಬೇಕು. ಅಹಿಂಸೆ ನಮಗೆ ಜೀವನದಲ್ಲಿ ಇರಬೇಕು. ನಮಗೆ ವಿವೇಕ ಒಂದು ಕಣ್ಣು ಅಂತ ಹೇಳ್ತಾರೆ. ವಿದ್ವಾಂಸರ ಜೊತೆ ಅಂದರೆ ಸತ್ಸಂಗ ನಾನು ಹೇಳಿದೆ. ಇದು ಒಂದೊಂದು ಕಣ್ಣಿದ್ದಂಗೆ ನೋಡಿ. ಅದಕ್ಕೆ ಕಣ್ಣಿಗೆ ಕೆಲಸ ಏನಂದರೆ ತೋರಿಸೋದು. ಅದು ವಿವೇಕ ಇರಬೇಕು ಯಾವಾಗಲೂ. ಇವಾಗ ಎಷ್ಟೋ ಸಾರಿ ಹೇಳಿದ್ದೀನಿ, ಈಗಲೂ ಹೇಳ್ಬೋದು. ನನ್ನ ಹತ್ರ 1,000 ರೂಪಾಯಿ ಇದೆ ಅಂತ ತಿಳ್ಕೊಳ್ಳಿ. ನಮ್ಮ ಯಜಮಾನಿಗೆ ಹೇಳ್ತೀನಿ, ಬೆಳಿಗ್ಗೆಯಿಂದ ಹೇಳ್ತಾ ಇರ್ತೀನಿ, ಯಜಮಾನಿ ನಿನಗೆ ಈ ಸಾರಿ ಉಗಾದಿ ಹಬ್ಬಕ್ಕೆ 1,000 ರೂಪಾಯಿನ ಸೀರೆ ಕೊಡಿಸ್ತೀನಿ, ನನ್ನ ಹತ್ರ 1,000 ಇದೆ ಅಂತ ಹೇಳ್ತೀನಿ. ಅಷ್ಟೊತ್ತಿಗೆ ಪಕ್ಕದ ಮನೆ ಹತ್ಕೊಂಬರ್ತಾನೆ ಅವನು ಯಜಮಾನ. ಪಕ್ಕದ ಮನೆ ಅವನು ಹೇಳ್ತಾನೆ, ಅಣ್ಣ ನನ್ನ ಮಗನ ಸ್ಕೂಲಿಗೆ ಸೇರಿಸ್ಬೇಕಣ್ಣ, ಇವನು ಮೆಡಿಕಲ್ಗೆ ಸೇರ್ಬೇಕು, 1,000 ರೂಪಾಯಿ ನೀವು ಕೊಟ್ಬಿಟ್ರೆ ನನಗೆಲ್ಲ ಅನುಕೂಲ ಆಗುತ್ತೆ ಕಾರಣ, ಅವ್ನು ಫೀಸ್ ಕಟ್ಟಬೇಕು ಅಂತ. ಯಜಮಾನಿಗೆ ಹೇಳ್ತೀನಿ, ನೀನು ಮುಂದಿನ ಸಾರಿ ತಂದು ಕೊಡ್ತೀನಿ, ಅವ್ರಿಗೆ ಮಗುವಿಗೆ ಕಷ್ಟ ಆಗಿದೆ, ಅವರಿಗೆ ಫೀಸ್ ಅವನು ಓದಿ ದೊಡ್ಡ ಆಫೀಸರ್ ಆಗಿಬಿಡ್ತಾನೆ ಅಂತ ಇಟ್ಕೊಳ್ಳಿ, ಡಾಕ್ಟ್ರು ಅಥವಾ ಆಫೀಸರು ಏನೋ ಒಂದು ಆಗ್ತಾನೆ, ಅವನ ಜೀವನವೇ ಬೆಳಕಾಯಿತು. ಇದೇ 1,000 ರೂಪಾಯಿ ನಾನು ಹೋಗಿ ಒಂದು ಸ್ಕೂಲ್ಗೆ ಹೋಗ್ತೀನಿ, ಅಲ್ಲಿ ಹೇಳ್ತೀನಿ, ಓದು ಬಹಳ ಮುಖ್ಯ, ಅದರಿಂದ 1,000 ರೂಪಾಯಿಂದು ಮಂಕು ತಿಮ್ಮನ ಕಗ್ಗ ನಾನು ಡೊನೇಟ್ ಮಾಡ್ತೀನಿ, ಲೈಬ್ರರಿನಲ್ಲಿಟ್ಟರೆ ಎಲ್ಲ ಮಕ್ಕಳುಗಳು ಈಗಿರೋರು ಮುಂದೆ ಬರೋರು ಎಲ್ಲ ಓದ್ಕೊಂತ ಹೋಗಲಿ, ಅವ್ರ ಜೀವನ ಕಟ್ಕೊಳ್ಳಿ ಅಂತ ಹೇಳ್ತೀನಿ. ಇದರಲ್ಲಿ ಯಾವ ಯೋಚನೆಯೂ ನನ್ನ ಯಜಮಾನಿಗೆ ಸೀರೆ ಕೊಡಿಸ್ತೀನಿ ಅನ್ನೋದು ತಪ್ಪಿಲ್ಲ, ಪಕ್ಕದ ಮನೆಯವನಿಗೆ ಫೀಸ್ ಕಟ್ಟಿದರೂ ತಪ್ಪಿಲ್ಲ. ಎಲ್ಲ ಮಕ್ಕಳುಗಳು ಜ್ಞಾನವನ್ನು ಸಂಪಾದನೆ ಮಾಡೋವಂಥ ವ್ಯವಸ್ಥೆ ಮಾಡಿದ್ರೂ ತಪ್ಪಿಲ್ಲ. ಇದು ವಿವೇಕ ಅಂದರೆ ಒಂದಕ್ಕಿಂತ ಇನ್ನೊಂದು ಉತ್ತಮವಾದ ಯೋಚನೆ ಅಷ್ಟೆ. ನಮ್ಮ ಜೀವನದಲ್ಲಿ ಒಂದಕ್ಕಿಂತ ಇನ್ನೊಂದು ಉತ್ತಮವಾದ ಯೋಚನೆ ನಮಗಿರೋಕ್ಕೆ ಸಾಧ್ಯ ಇದೆ. ಅದರಿಂದ ಉತ್ತಮವಾದ ಯೋಚನೆಯನ್ನು ನಾವು ಮಾಡೋದ್ರಿಂದ ಅದು ನಮ್ಮ ಕಣ್ಣು ಅಂತ ಹೇಳ್ಕೊಳ್ಳೋದು. ಇದು ವಿವೇಕ ಅಂದರೆ ಸೆನ್ಸ್ ಆಫ್ ಡಿಸ್ಕ್ರಿಮಿನೇಷನ್. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು, ಯಾವುದು ಸರಿ, ಯಾವುದು ಮಾಡಬೇಕು, ಯಾವುದು ಮಾಡಬಾರ್ದು ಅನ್ನುವಂಥ ವಿವೇಕ ನಮ್ಮಲ್ಲಿ ಎಲ್ಲರಿಗೂ ಇರಬೇಕು. ಅದರಿಂದ ಇದಾಗುತ್ತೆ. ಆಮೇಲೆ ಸತ್ಸಂಗ ಅದೂ ಭಾಳ ಮುಖ್ಯ. ಅದರಿಂದ ನಾವು ಕಾಲ ಕಳೆಯೋದು ಹೆಂಗೆ ಕಳಿಬೇಕಂದ್ರೆ, ಎಷ್ಟೋ ಮಾತಾಡ್ತೀವಿ ನಾವು, ಆದರೆ ಸತ್ಸಂಗದಲ್ಲಿ 1 ಗಂಟೆ ಮೈಯೆಲ್ಲ ಮುರ್ಕೊಂಬಿಡ್ತಾರೆ 1 ಗಂಟೆ ಭಜನೆ ಮಾಡೋಕ್ಕೆ ಅಂತ ಹೇಳ್ಕೊಂಡ್ರೆ, ಅಲ್ಲಿ ನೋಡಿದ್ರೆ 2 ಗಂಟೆ ಆಯ್ತಲ್ಲ ಗಡಿಯಾರ ನೋಡ್ಕೊಂಡು ಈಗ ಎದ್ದು ಬಂದರು, ಈ ಕಂಪ್ನಿ ಈಗ ಬ್ರೇಕ್ ಆಗಬೇಕಾದತ್ತು ಅಂದರೆ ಇದ್ದೇ ಇರ್ತಾರೆ, ಮಾತಾಡ್ತಾರೆ ಅಷ್ಟೇ. ಆದರೆ ಭಜನೆ ಮಾಡು ಅಂತ ಹೇಳಿದ್ರೆ ಬೇಜಾರಾಗುತ್ತೆ, ಆಗ್ಲಿಸೋದು, ನಿದ್ದೆ ಹಂಗೆ ಮಾಡೋದು, ಇನ್ನೇನೋ ಮಾಡೋದು, ಇದೆಲ್ಲ ಯಾಕೆ ಅಂದರೆ ಸತ್ಸಂಗದ ಸ್ವರೂಪ ಹಂಗಿರುತ್ತೆ. ಅದಕ್ಕೆ ಇದನ್ನು ಸತ್ಸಂಗತ್ವೇ ನಿಸ್ಸಂಗ, ನಾವು ಸಂಘರಹಿತರಾಗಬೇಕು ಅಂತಂದರೆ ಸತ್ಸಂಗವೇ ಮಾರ್ಗ. ಅದರಿಂದ ಈ ಸತ್ಸಂಗದಲ್ಲಿ ಮತ್ತು ವಿವೇಕಿಗಳಾಗಿ ನಾವು ಎಲ್ಲ ಮಾರ್ಪಾಡಾಗಬೇಕು. ಆ ದಿಕ್ಕಿನಲ್ಲಿ
ಈ ಕಾರ್ಯಕ್ರಮ ನಿಜಕ್ಕೂ ಕೂಡ ಅದ್ಭುತ. ಇವತ್ತಂತೂ ಒಂದು ನಾವು ಯಾವ ಕಾಲಕ್ಕೂ ನೆನಪಿಟ್ಕೊಳ್ಳೋ ಅಂಥ ಒಂದು ಕಾರ್ಯಕ್ರಮ ಆಗಿದೆ. ಆರೋಗ್ಯದ ಬಗ್ಗೆ ಎಲ್ಲರಿಗೂ ತಿಳುವಳಿಕೆ ಕೊಟ್ಟಿದ್ದಾರೆ ಮತ್ತು ಒಂದು ಚಿಂತನೂ ಕೂಡ ನಡೆದಿದೆ. ನೀವೆಲ್ಲರೂ ಇದರ ಸದುಪಯೋಗ ಮಾಡ್ಕೊಳ್ಳಿ. ಒಳ್ಳೆಯವರಾಗೋಣ, ಒಳ್ಳೆಯರಾಗಿ ಬಾಳೋಣ. ನಮಸ್ಕಾರ.